मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे 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 राम 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 हरे हरे। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरुं दीनकारिणं। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಕಥಾಮೃತ ಅದರ ಮೊದಲ ಭಾಗವಾಗಿ ಬಾಲಕೃಷ್ಣ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳ ವರ್ಣನೆ. ಈ ವರ್ಣನೆ ಹಿಂದೆ 6 ತರಗತಿಗಳಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಶ್ರೀಮದ್ ಭಾಗವತದ 10ನೇ ಸ್ಕಂದದ ಆಧಾರವಾಗಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ಶ್ರೀಕೃಷ್ಣನ ಆ ಜನ್ಮದ ಸಂದರ್ಭವನ್ನ, ಆ ವಸುದೇವ ದೇವಕಿಯರ ಭಕ್ತಿಗೆ ಒಲಿದು ಎಷ್ಟೊಂದು ಸಮರ್ಪಣೆ ಅವರದ್ದು ಅನ್ನೋದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಕಂಡಿದ್ದೀವಿ. ಇದಾದ ಮೇಲೆ ವಿಶೇಷವಾಗಿ ಆ 6 ದಿನಗಳಾದಂತಹ ಆ ಬಾಲಕೃಷ್ಣನಿಗೆ ಒಂದು ಈ ಪೂತನಿ ಅನ್ನುವಂತಹ ಒಬ್ಬ ಮಹಾರಾಕ್ಷಸಿ ಅವನನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ವೃಂದಾವನ ಗೋಕುಲಕ್ಕೆ ಬಂದಿದ್ದಾಳೆ. ಆ ಲೀಲೆಯನ್ನ ನಾವು ನೋಡಿದ್ವಿ. ಪ್ರತಿಯೊಬ್ಬ ರಾಕ್ಷಸಿಯರು ಒಂದೊಂದು ಅನರ್ಥವನ್ನ ಭಕ್ತಿ ಜೀವನದಲ್ಲಿ ನಾವು ಎದುರಿಸಬೇಕಾದಂತಹ ಒಂದು ಅನರ್ಥವನ್ನ ನಾವು ಅದನ್ನ ಪ್ರತೀಕ ಮಾಡ್ತಾರೆ. ಅದರಲ್ಲಿ ಪೂತನ ಒಬ್ಬ ಸುಳ್ಳ ಮೋಸಗಾರ ಗುರುವಿನ ಪ್ರತೀಕವನ್ನ ಮಾಡ್ತಾಳೆ, ಪ್ರತಿನಿಧಿಸ್ತಾಳೆ. ಹೇಗೆ ನಾವು ಭಕ್ತಿಯಲ್ಲಿ ತುಂಬಾ ಜಾಗರೂಕರಾಗಿ ನಮ್ಮ ಶರಣಾಗತಿಯನ್ನ ಒಬ್ಬ ಅಧಿಕೃತ ಪ್ರಾಮಾಣಿಕ ಕೃಷ್ಣ ಭಕ್ತನಲ್ಲಿ ಇಡಬೇಕು ಅನ್ನೋದನ್ನ ನಾವು ಅಲ್ಲಿ ಕಲಿಯುತ್ತೀವಿ. ಅವಳಿಗೆ ಭಗವಂತನ ವಿಶೇಷವಾದ ಕೃಪೆ, ಆ ಭಗವಂತನ ಧಾತ್ರಿಯ ತಾಯಿಯ ಸ್ಥಾನ ಅವಳಿಗೆ ದೊರಕಿತು. ಅದು ಭಗವಂತನ ಅತಿಯಾದ ಮಹಾ ಕೃಪೆ ಕಾರಣದಿಂದಾಗಿತ್ತು. ಇದಾದ ಮೇಲೆ ನಾವು ನೋಡಿದ್ವಿ, ಈ ಅಸುರನ ಹೆಸರೇನು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಈ ಅಸುರನ ಹೆಸರೇನು? ಶಕಟಾಸುರ. ಶಕಟಾಸುರ, ಕರೆಕ್ಟ್. ಶಕಟಾಸುರ ಅವನು ಕೆಟ್ಟ ಅಭ್ಯಾಸಗಳು, ಪೂರ್ವ ಸಂಸ್ಕಾರದ ಫಲವಾಗಿರುವಂತಹ ಕೆಟ್ಟ ಅಭ್ಯಾಸಗಳು ಏನಿರ್ತವೆ ಅವು ಒಮ್ಮೆಲೆ ನಮ್ಮ ಚಿತ್ತದಲ್ಲಿ ಪ್ರಕಟವಾಗಿ ತುಂಬಾ ನಮಗೆ ತೊಂದರೆಗಳನ್ನ ನೀಡ್ತವೆ, ಪ್ರೇರೇಪಿಸ್ತವೆ ಕೆಟ್ಟ ಕಾರ್ಯಗಳಿಗೋಸ್ಕರ. ಆ ಅನರ್ಥವನ್ನ ಇವನು ಪ್ರತಿನಿಧಿಸ್ತಾನೆ. ಶ್ರೀಕೃಷ್ಣನ ಕೃಪೆಯಿಂದ ಮಾತ್ರ ಆ ಕೆಟ್ಟ ಪೂರ್ವ ಸಂಸ್ಕಾರಗಳು ನಾಶವಾಗಲು ಸಾಧ್ಯ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಅದಾದ್ಮೇಲೆ ನೋಡಿದ್ವಿ, 100 ದಿನಗಳಾಗಿತ್ತಾಗ್ಲೇ ಆಗ ಗರ್ಗಮುನಿಗಳು ಶ್ರೀಕೃಷ್ಣ ಬಲರಾಮರ ನಾಮಕರಣವನ್ನ ನೆರವೇರಿಸ್ತಾರೆ ಒಂದು ಹಸುವಿನ ಕೊಟ್ಟಿಗೆ ಒಳಗಡೆ. ಈ ಲೀಲೆಗಳನ್ನ ನಾವು ಹಿಂದೊಮ್ಮೆ ನೋಡಿದ್ದೀವಿ. ಹೀಗೆ ಈಗ ಇದಾದ ಮೇಲೆ ಇನ್ನೊಬ್ಬ ಸುಮಾರು 1 ವರ್ಷದ ಸಮಯ ಆದಾಗ ಕೃಷ್ಣನಿಗೆ ಇನ್ನೊಬ್ಬ ಅಸುರ ಅಲ್ಲಿ ಪ್ರಕಟನಾಗ್ತಾನೆ. ಒಂದು ಸುಂಟರ ಗಾಳಿ ರಾಕ್ಷಸ, ಇವನ ಹೆಸರೇ ತೃಣಾವರ್ತ. ಈ ತೃಣಾವರ್ತ ವಿಶೇಷವಾಗಿ ಜ್ಞಾನದಿಂದ ಉತ್ಪತ್ತಿಯಾಗುವಂತಹ ದುರಹಂಕಾರ, ಗರ್ವ, ಅದನ್ನ ಅವನು ತೋರಿಸ್ಕೊಡ್ತಾನೆ. ಒಬ್ಬ ವ್ಯಕ್ತಿಯನ್ನ ಅತಿ ಉನ್ನತ, ತನ್ನನ್ನು ತಾನು ಉನ್ನತವಾಗಿ ಕಾಣುವಂಥದ್ದು, ಬೇರೆಯವರನ್ನ ಹೀನರನ್ನಾಗಿ ಕಾಣುವಂತಹ ಈ ದೃಷ್ಟಿ, ಅದು ಈ ದುರಹಂಕಾರದಿಂದ ಆಗುತ್ತೆ. ಅದರಿಂದ ನಾವು ಎಚ್ಚರಿಕೆ ವಹಿಸ್ಬೇಕು, ಜಾಗರೂಕರಾಗಿರ್ಬೇಕು ಅನ್ನೋದನ್ನ ನಾವು ಕಲ್ತಿದ್ವಿ. ಸೊ ಇದೆಲ್ಲ ಪಾಠಗಳು ನಮ್ಮ ಭಕ್ತಿ ಜೀವನಕ್ಕೆ ಬಹಳ ಒಂದು ರೀತಿಯ ಮಾರ್ಗದರ್ಶನವೂ ಕೂಡ ಇದರಿಂದ ದೊರಕುತ್ತೆ. ಕೃಷ್ಣ ಬಲರಾಮರು ಬೆಳೀತಾ ಬೆಳೀತಾ ಅವರು ತೆವಳುತ್ತಾ ಇದ್ದಾರೆ ಸಣ್ಣ ಮಗುವಿನ ಆ ಲೀಲೆಗಳಲ್ಲಿ. ಆ ಗೋಕುಲದ ನೆಲದಲ್ಲಿ, ವಿಶೇಷವಾಗಿ ಆ ದನದ ಕೊಟ್ಟಿಗೆಗಳಲ್ಲಿ ಅವರು ತಮ್ಮ ತಾಯಂದಿರ ಹಿಂದೆ ಹೋಗ್ತಾ ಇದ್ದಾರೆ. ತಮ್ಮ ತಾಯಿ ಅಂತ ಬೇರೆ ಬೇರೆ ಗೋಪಿಕಾ ಸ್ತ್ರೀಯರನ್ನ ಹಿಂಬಾಲಿಸಿ
ಅವರನ್ನ ಸ್ಪರ್ಶಿಸಿದಾಗ ಅವ್ರಿಗೆ ತೋಚುತ್ತೆ, ಅಯ್ಯೋ ಇದು ನನ್ನ ತಾಯಿ ಯಶೋದೆ ಅಲ್ಲ ಅಂತ. ಆಗ ಅವರು ತಕ್ಷಣವೇ ಅಲ್ಲಿಂದ ಮರಳಿ ಬೇರೆಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಗೋಪಿಕಾ ಸ್ತ್ರೀಯರು ಈ ತುಂಟ ಮಕ್ಕಳ ಆ ಆ ಲೀಲೆಗಳನ್ನ ನೋಡಿ ತುಂಬಾ ಆನಂದದಲ್ಲಿದ್ದಾರೆ. ಅವರ ಆನಂದಕ್ಕೆ ಮಿತಿಯೇ ಇಲ್ಲ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಕರುವಿನ ಬಾಲವನ್ನ ಹಿಡಿದು ಹತ್ತಲಿಕ್ಕೆ ಪ್ರಯತ್ನ ಮಾಡಿದಾಗ ಕರು ಹೆದರಿ ಓಡ್ದಾಗ ಕೃಷ್ಣ ಬಲರಾಮರು ಆ ಗೋಕುಲದ ಪವಿತ್ರ ಭೂಮಿಯಲ್ಲಿ ಅವರು ಅಲ್ಲಿ ತೆರೆಸ್ಕೊಂತ ಅದರ ಮೇಲೆ ಅಲ್ಲಿ ಉರುಳಾಡ್ತಾ ಇದ್ದಾರೆ. ಎಷ್ಟು ಪವಿತ್ರ ಭೂಮಿ ಆಗಿರಬೇಡ. ಶ್ರೀಕೃಷ್ಣ ಅಲ್ಲಿ ಚಪ್ಪಲ್ ಅಥವಾ ಪಾದುಕೆಯನ್ನ ಧರಿಸಲೇ ಇಲ್ಲ. ತನ್ನ ಭಕ್ತರ ಆ ಕ್ಷೇತ್ರ, ಅದು ಉನ್ನತ ಭಕ್ತರ ಕ್ಷೇತ್ರ. ಅವನು ಎಂದೂ ಕೂಡ ಭಗವಂತ ಅಲ್ಲಿ ಪಾದರಕ್ಷೆಗಳನ್ನ ಧರಿಸಲೇ ಇಲ್ಲ. ಬರಿಗಾಲಲ್ಲಿ ನಡೆದದ್ದು. ಭಗವಂತ ಹೊರಳಾಡಿರುವಂತಹ ಜಾಗ ಅದು. ತನ್ನ ಭಕ್ತರ ಅವರ ಚರಣ ರಜಗಳಲ್ಲಿ ಅವರು ಕೃಷ್ಣ ಅಷ್ಟೊಂದು ಆನಂದವನ್ನ ಅನುಭವಿಸ್ತಾ ಇದ್ದ. ಅದನ್ನು ನೋಡಿ ಅವನ ಭಕ್ತರು ಎಷ್ಟು ಆನಂದದಲ್ಲಿದ್ದರು. ಹೀಗೆ ಕೃಷ್ಣನ ಆ ಲೀಲೆಗಳನ್ನ ಸ್ಮರಿಸೋ ಅಂತಹ ಒಂದು ನಿತ್ಯ ಒಂದು ರೀತಿಯಾಗಿ ಅಭ್ಯಾಸವೇ ಆಗ್ಬಿಟ್ಟಿತ್ತು ಅವ್ರಿಗೆ. ನಿತ್ಯ ದಿನದ ಕ್ರಿಯೆ ಆಗ್ಬಿಟ್ಟಿತ್ತು. ಎಲ್ಲ ಗೋಪಿಕಾ ಸ್ತ್ರೀಯರು ಯಶೋದೆ ಮುಂದೆ ಬಂದು ಈ ತುಂಟ ಕೃಷ್ಣ ಮಾಡುವಂತಹ ಆ ಹುಡುಗಾಟದ ಲೀಲೆಗಳನ್ನ ಅವರು ಸ್ಮರಿಸ್ತಾರೆ. ನಿನ್ನ ಮಗ ಹೇಗೆ, ಎಷ್ಟು ಬುದ್ಧಿವಂತ ಅವನು. ನಮ್ಮ ಮನೆಯಲ್ಲಿ ಹಸು ಹಾಲನ್ನ ಹಿಂಡುವ ಮುಂಚೆನೆ, ಹಾಲು ಕರೆಯುವ ಮುಂಚೆನೆ ಅವನು ಕರುಗಳನ್ನ ಬಿಟ್ಟು ಹಾಲುಗಳನ್ನೆಲ್ಲ ನಮಗೆ ದೊರಕದೆ ಮಾಡ್ಬಿಡ್ತಾನೆ. ನಮ್ಮ ತೊಟ್ಲಲ್ಲಿರುವಂತ ಮಕ್ಕಳನ್ನ ಚಿವುಟ್ತಾನೆ. ಅವನು ನಮ್ಮನ್ನೇ ಬೈತಾನೆ, ಈ ನಿಮ್ಮ ಬೆಣ್ಣೆಗೆ ಅದನ್ನ ಮಂಗಗಳು ಕೂಡ ತಿನ್ನೋದಿಲ್ಲ, ಏನು ಉಪಯೋಗ, ನಿಮ್ಮ ಬೆಣ್ಣೆ ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿ ನಮ್ಮನ್ನೇ ಬೈತಾನೆ. ಈ ಕೆಲವೊಮ್ಮೆ ತುಂಬಾ ಕ್ರೋಧಿತನಾದಾಗ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಹೋಗ್ತಾನೆ. ಎಷ್ಟೇ ಬಚ್ಚಿಟ್ಟಿದ್ರು ಕೂಡ ಅವನು ಬೆಣ್ಣೆ ಮೊಸರುಗಳನ್ನ ಹುಡುಕಿ ಅದನ್ನ ಕದೀತಾನೆ. ಈ ರೀತಿಯಾಗಿ ಅನೇಕ ರೀತಿ ಅವರು ಆ ತುಂಟ ಕೃಷ್ಣನ ನಿತ್ಯ ಆ ಲೀಲೆಗಳೇನಿದ್ದಾವೆ, ಆ ಕಳುವಿನ ಲೀಲೆಗಳು, ಕದಿಯುವಂತಹ ಲೀಲೆ, ತುಂಟ ಕೃಷ್ಣ ಬೆಣ್ಣೆ ಕಳುವು ಮಾಡುವಂತಹ ಲೀಲೆಗಳನ್ನ ಅವರು ನೆನೆಸ್ತಾ ಇದ್ದಾರೆ. ಯಶೋದೆ ಇಲ್ಲಿವರೆಗೂ ಸಂತೋಷದಲ್ಲಿದ್ಲು. ನನ್ನ ಮಗ ಬೆಳೀತಾ ಇದ್ದಾನೆ, ಬೆಣ್ಣೆ ಮೊಸರು ತಾನೇ ತಿಂತಾನೆ, ಆಯ್ತು ತಿನ್ಲಿ, ಅವನು ಬುದ್ಧಿವಂತನಾಗ್ತಾ ಇದ್ದಾನೆ, ಇಷ್ಟೊಂದು ಕಳುವು ಮಾಡುವಷ್ಟು ಬುದ್ಧಿ ಅವನಿಗೆ ಬಂದಿದೆ ಅನ್ನೋ ಒಂದು ರೀತಿಯಲ್ಲಿ ಅವಳು ಸಂತೋಷದಲ್ಲಿದ್ಲು. ಬಟ್ ಬಲರಾಮ ಬಂದು ಆ ಮಾತನ್ನ ಹೇಳಿದಾಗ, ಅಮ್ಮ, ಈ ಕೃಷ್ಣ ನನ್ನ ತಮ್ಮ ಇವತ್ತು ಮಣ್ಣು ತಿಂದ್ಬಿಟ್ಟ. ಅಯ್ಯೋ, ಮಣ್ಣು ತಿಂದ್ಬಿಟ್ನಾ? ಇಲ್ಲಿವರೆಗೂ ಬೆಣ್ಣೆ ಮೊಸರು ತಿಂತಾ ಇದ್ದ ಬೇರೆ ಬೇರೆಯವ್ರ ಮನೆಗೆ ಹೋಗಿ ಈಗ ಮಣ್ಣು ತಿನ್ಲಿಕ್ಕೆ ಪ್ರಾರಂಭ ಮಾಡಿದಾನ. ಮಣ್ಣು ತಿಂದ್ರೆ ಅವನ ಆರೋಗ್ಯವೇ ಹಾಳಾಗುತ್ತೆ, ಇದನ್ನ ನಾನು ತಕ್ಷಣವೇ ನಿಲ್ಲಿಸ್ಬೇಕಂತ ಹೇಳಿ ಆ ಕೃಷ್ಣನನ್ನ ವಿಚಾರಣೆ ಮಾಡ್ತಾಳೆ. ಕೃಷ್ಣ, ನೀನು ನಿಜವಾಗಿಯೂ ಮಣ್ಣು ತಿಂದ್ಯಾ? ಇಲ್ಲಮ್ಮ, ನಾನು ಮಣ್ಣು ತಿಂದಿಲ್ಲ, ಬೇಕಾದ್ರೆ ನೀನೇ ನೋಡು ಅಂತ ಹೇಳಿ ಕೃಷ್ಣ ಬಾಯಿ ತೆರೆದು ತೋರಿಸಿದಾಗ ಆ ಬಾಯಲ್ಲಿ, ಕೃಷ್ಣನ ಬಾಯಲ್ಲಿ, ಆ ಸಣ್ಣ ಮಗುವಿನ ಬಾಯಲ್ಲಿ ಯಶೋದೆ ಕಂಡದ್ದೇನು? ತುಂಬಾ ವಿಶೇಷವಾದದ್ದು. ಪೂರ್ತಿ ಬ್ರಹ್ಮಾಂಡವನ್ನೇ, ಪೂರ್ತಿ ಭೌತಿಕ ಜಗತ್ತನ್ನೇ, ಇನ್ಫ್ಯಾಕ್ಟ್ ಆಧ್ಯಾತ್ಮಿಕ ಲೋಕಗಳನ್ನು ಕೂಡ ಕಂಡಳು. ಆ ದೃಶ್ಯದಲ್ಲಿ ಅವಳು ತನ್ನನ್ನ ತಾನೂ ಕೂಡ ಕಂಡಳು. ಒಂದು ಲೋಕದಲ್ಲಿ ತಾನು ತನ್ನ ಮಗ ಕೃಷ್ಣನ ಜೊತೆ ಆ ಗೋಕುಲದಲ್ಲಿ ನಿಂತಿರುವಂತಹ ದೃಶ್ಯವನ್ನ ಆ ಕೃಷ್ಣನ ಬಾಯಲ್ಲಿಯೇ ಕಂಡಳು. ಹೀಗೆ ಪೂರ್ತಿ ಅಸ್ತಿತ್ವ ನನ್ನಲ್ಲೇ ಇದೆ ಅನ್ನೋದನ್ನ ಕೃಷ್ಣ ತೋರಿಸ್ತಾ, ಜ್ಞಾನಿಗಳು ಇದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಪರಮ ಭಕ್ತಳಾದಂತಹ, ಈ ಅನನ್ಯ ಪ್ರೇಮಿ ಭಕ್ತಳಾದಂತಹ ಯಶೋದೆ ತಕ್ಷಣವೇ ವಿಷ್ಣುವನ್ನ ನೆನೆಸ್ತಾಳೆ. ಅಯ್ಯೋ, ಹೇ ವಿಷ್ಣು, ನಾನು ಎಷ್ಟು ಹುಚ್ಚಿ, ನಿನ್ನ ಮಾಯೆ ನೋಡು, ನಿನ್ನ ಮಾಯೆಯ ಪ್ರಭಾವ ಇದೆಲ್ಲ, ನನ್ನ ಮೇಲೆ ಯಾವುದೋ ಒಂದು ಮಾಯೆಯ ಪ್ರಭಾವವಾಗ್ತಾ ಇದೆ ಅಂತ ಹೇಳಿ ಅವಳು ನೆನೆಸ್ಕೊಳ್ತಾಳೆ. ನಾನು ಈ ನಂದನನ್ನ ನನ್ನ ಗಂಡ, ಈ ಕೃಷ್ಣನನ್ನ ನನ್ನ ಮಗ ಅಂತ ನಾನು ಭಾವಿಸಿದ್ದೀನಿ. ಆದ್ರೆ ನೀನೇ ಎಲ್ಲದರ ರಕ್ಷಕ, ದಯವಿಟ್ಟು ನೀನೇ ಎಲ್ಲವನ್ನ ರಕ್ಷಣೆ ಮಾಡು, ನನ್ನ ಮಗು ಕೃಷ್ಣನನ್ನು ನೀನೇ ರಕ್ಷಣೆ ಮಾಡು ಅಂತ ಬೇಡ್ಕೊಳ್ತಾಳೆ. ಅವಳು ಎಂದೂ ಕೂಡ ಕೃಷ್ಣನನ್ನ ಪೂರ್ಣ ಪುರುಷೋತ್ತಮ ಅಂತ ಭಾವಿಸಲೇ ಇಲ್ಲ. ಕೃಷ್ಣ ಅಷ್ಟೊಂದು ಐಶ್ವರ್ಯವನ್ನ, ಅಷ್ಟೊಂದು ಮಹಾನ್ ಶಕ್ತಿಗಳನ್ನ ಬೃಂದಾವನದ ಭಕ್ತರ ಮುಂದೆ ಪ್ರದರ್ಶಿಸಿದರೂ ಕೂಡ ಅವರ ಭಕ್ತಿಯಲ್ಲಿ ಕಿಂಚಿತ್ತೂ ಕೂಡ ಕಡಿಮೆ ಆಗಲಿಲ್ಲ. ಅವರ ರಸಭಾವದಲ್ಲಿ ಕಿಂಚಿತ್ತೂ ಕೂಡ ಕಡಿಮೆ ಆಗಲಿಲ್ಲ. ಇದು ವೃಂದಾವನದ ಭಕ್ತರ ವಿಶೇಷತೆ. ನಿನ್ನೆ ನಾವು ನೋಡ್ತಾ ಇದ್ವಿ, ಭಗವದ್ಗೀತೆಯನ್ನ ಹೇಳುವಾಗ ಕೃಷ್ಣ ಯಾವಾಗ ವಿಶ್ವರೂಪವನ್ನು ತೋರಿಸ್ತಾನೋ ಅರ್ಜುನನು ಭ್ರಮಿತನಾಗ್ತಾನೆ.
ಯಾವಾಗ ಆ ಕಾರಾಗೃಹದಲ್ಲಿ ದೇವಕಿ ವಸುದೇವರು ಚತುರ್ಭುಜ ರೂಪವನ್ನ ನೋಡಿದಾಗ ಅವರು ಕೂಡ ಓ ನನ್ನ ಮಗ ಅವನು ವಿಷ್ಣುವೆ ಅಂತ ಹೇಳಿ ಅವರು ಕೈ ಜೋಡಿಸ್ತಾರೆ. ಆದ್ರೆ ಕೃಷ್ಣ ತನ್ನ ಬಾಯಲ್ಲಿ ವಿಶ್ವವನ್ನೇ, ಭೌತಿಕ ಜಗತ್ತನ್ನೇ, ಆಧ್ಯಾತ್ಮಿಕ ಎಲ್ಲ ಅಸ್ತಿತ್ವವನ್ನೆಲ್ಲ ತೋರಿಸಿದ್ರು ಕೂಡ ಯಶೋದೆಯ ಆ ವಾತ್ಸಲ್ಯದಲ್ಲಿ ಕಿಂಚಿತ್ತು ಕಡಿಮೆ ಆಗಲಿಲ್ಲ. ಇದು ಬಹಳ ವಿಶೇಷವಾದ ಅಂಶ. ಇದು ಅವರ ಉನ್ನತ ಪ್ರೇಮವನ್ನ ತೋರಿಸುತ್ತೆ. ಆ ಆಡಿಸಿದಳ್ ಯಶೋದೆ ಜಗದೋದ್ಧಾರನ, ಮಗನೆಂದು ತಿಳಿಯುತ್ತ, ಪರಮ ಪುರುಷನ ಮಗನೆಂದು ತಿಳಿಯುತ್ತ ಆಡಿಸಿದಳ್ ಯಶೋದೆ ಅಂತ ದಾಸರು ಕೊಂಡಾಡಿದ್ದಾರೆ. ಸೊ ಈ ರೀತಿಯಾಗಿ ಭಗವಂತ ಶ್ರೀಕೃಷ್ಣ ಆ ವಾತ್ಸಲ್ಯ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾನೆ. ತನ್ನ ಭಕ್ತರನ್ನು ಮುಳುಗಿಸಿದ್ದಾನೆ, ಅವನು ಕೂಡ ಅದರಲ್ಲಿ ಮುಳುಗಿ ತಲ್ಲೀನನಾಗಿ ಬಿಟ್ಟಿದ್ದಾನೆ. ಇದು ಪರಮ ಆನಂದದ ಆ ರುಚಿಯನ್ನ ಭಕ್ತ ಮತ್ತೆ ಭಗವಂತರು ರುಚಿಸ್ತಾ ಇದ್ದಾರೆ, ಅದು ಸವಿತಾ ಇದ್ದಾರೆ. ನೆನ್ನೆ ನಾವು ಈ ವಿಶೇಷವಾದಂತಹ 10ನೇ ಸ್ಕಂದದ ಶ್ಲೋಕವನ್ನ ಕೂಡ ನೆನೆಸಿದ್ವಿ. ಯಾವ ವ್ಯಕ್ತಿಯನ್ನ ಉಪನಿಷತ್ತುಗಳು, ವೇದಗಳು, ಯೋಗಶಾಸ್ತ್ರಗಳು, ಧರ್ಮಶಾಸ್ತ್ರಗಳು ಪರಮ ಪುರುಷ ಅಂತ ಹೊಗಳಿ ಕೊಂಡಾಡ್ತಾರೋ ಆ ಪರಮ ಪುರುಷನನ್ನ ಈ ಮಹಾ ಭಕ್ತೆ ಯಶೋದೆ ತನ್ನ ಮಗ ಅಂತ ಭಾವಿಸಿ ಅವಳು ಅವನನ್ನ ಸೇವೆ ಮಾಡಲು ಹರಿಂ ಸಾ ಮನ್ಯತಾತ್ಮಜಾಂ, ನನ್ನ ಶರೀರದಿಂದ ಪ್ರಕಟನಾದಂತಹ ಇವನು ಯಾರು, ಇವನು ನನ್ನ ಮಗ ಅಂತ ಭಾವಿಸಿ. ಅದು ಅವಳ ಪ್ರೇಮದ ವಿಶೇಷವಾದಂತಹ ಗುರುತು. ಅದಾದ ಮೇಲೆ ನಾವು ನೋಡ್ತಾ ಇದ್ವಿ, ಆ ಯಶೋದೆಯ ಮಹಿಮೆಯನ್ನ ತೋರಿಸ್ಲಿಕ್ಕೆ ಅಂತ ಶುಕದೇವರು ಒಂದು ವಿಶೇಷವಾದ ಲೀಲೆಯನ್ನ ವರ್ಣಿಸ್ತಾರೆ. ಆ ಲೀಲೆಯೇ ದಾಮೋದರ ಲೀಲೆ. ಆ ದಿನ ದೀಪಾವಳಿಯ ದಿನ ಬೆಳಿಗ್ಗೆನೆ ಬೇಗನೆ ಎದ್ದು ತಾನೇ ತನ್ನ ಕೈಯಿಂದನೇ ಮೊಸರನ್ನ ಕಡಿತಾ ಬೆಣ್ಣೆ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದಾಳೆ. ವಿಶೇಷವಾದ ಹಾಲನ್ನ ಶೇಖರಿಸಿದ್ಲು, ಅದನ್ನ ಈಗ ಕಡಿತಾ ಬೆಣ್ಣೆ ಮಾಡ್ತಾ ಇದ್ದಾಳೆ ಬೆಳಿಗ್ಗೆನೆ. ಮುದ್ದು ಕೃಷ್ಣ ಹಾಸಿಗೆಯಿಂದ ಎದ್ದ ಬಂದು ತನ್ನ ತಾಯಿಯನ್ನ ಕೈ ಹಿಡಿತಾನೆ. ತನ್ನ ಕೈ ಹಿಡಿದು ನನಗೆ ಹಾಲು ಬೇಕು ಅಂತ ಹೇಳಿ ಅವನು ಇಂಗಿತ ಮಾಡ್ತಾನೆ. ತಕ್ಷಣವೇ ಆ ತಾಯಿ ತನ್ನ ಮಗುವನ್ನ ಮಡಿಲಲ್ಲಿಟ್ಟು ಹಾಲುಣಿಸ್ತಾಳೆ. ಹಾಲುಣಿಸುವಾಗ ಆ ಒಲೆ ಮೇಲಿದ್ದಂತಹ ಹಾಲಿನ ಬಗ್ಗೆ ಅವಳ ಧ್ಯಾನ ಹೋಗಿ ಓ ಹಾಲು ಉಕ್ತಾ ಇದೆ ಅಂತ ಹೇಳಿ ಅವಳು ತಕ್ಷಣವೇ ತನ್ನ ಮಗನನ್ನ ಕೆಳಗಿರಿಸಿ ಹಾಲನ್ನ ಉಳಿಸ್ಲಿಕ್ಕೆ ಹೋಗ್ತಾಳೆ. ಆ ಹಾಲು ಕೂಡ ಕೃಷ್ಣನಿಗೋಸ್ಕರವೇ. ಅದು ಒಂದು ವಿಶೇಷ ಸಿಹಿಯನ್ನ ಮಾಡ್ಲಿಕ್ಕೆ ಅವಳು ಯೋಜನೆ ಮಾಡಿದ್ಲು. ಕೃಷ್ಣನಿಗೋಸ್ಕರ ಕೃಷ್ಣನನ್ನೇ ಕೆಳಗಿಟ್ಟು ಅವಳು ಹಾಲನ್ನ ಕೆಳಗಿಳಿಸ್ಲಿಕ್ಕೆ ಅಂತ ಒಳಗೆ ಹೋಗ್ತಾಳೆ. ಕೃಷ್ಣ ಕ್ರೋಧಿತನಾಗ್ತಾನೆ. ಅವನು ತಕ್ಷಣವೇ ಆ ಹತ್ತಿರದಲ್ಲೇ ಇದ್ದಂತಹ ಮೊಸರು ಗಡಿಗೆ ಬೆಣ್ಣೆ ಏನ್ ಮಾಡ್ತಾ ಇದ್ರು ಅದನ್ನ ಒಡೆದು ಅಲ್ಲಿ ಹತ್ತಿರದಲ್ಲಿ ಮಂಗಗಳಿಗೆ ಬೆಣ್ಣೆ ಮೇಲಿಟ್ಟಿದ್ದಂತಹ ಬೆಣ್ಣೆ ಗಡಿಗೆಯನ್ನ ಕೆಳಗಿಳಿಸಿ ಅದನ್ನ ಎಲ್ಲ ಮಂಗಗಳಿಗೆ ನೀಡುತ್ತಾ ಇದ್ದ. ತಾಯಿ ಯಶೋದೆ ಇದನ್ನ ಅರ್ಥಕೊಂಡು ಅವಳು ಆ ಮಗನನ್ನ ಹುಡುಕ್ಲಿಕ್ಕೆ, ಪಾಠ ಕಲಿಸ್ಲಿಕ್ಕೆ ಅಂತ ಹೇಳಿ ಬರ್ತಾಳೆ. ಆಗ ಕೃಷ್ಣ ಅಂಗಳಕ್ಕೆ ಓಡೋಗ್ತಾನೆ. ಮುದ್ದು ಕೃಷ್ಣ ಅಂಗಳಕ್ಕೆ ಓಡಿ, ಓ ಅಂಗಳಕ್ಕೆ ಹೋದ್ರೆ ನನ್ನ ತಾಯಿ ಬೇರೆಯವ್ರ ಮುಂದೆ ನನ್ನ ದಂಡಿಸೋದಿಲ್ಲ ಅನ್ನೋ ಒಂದು ಭಾವದಲ್ಲಿ ಹೋಗ್ತಾನೆ. ಆದ್ರೆ ಇವತ್ತು ಯಶೋದೆ ಅವನನ್ನ ಬಿಡ್ಲಿಕ್ಕೆ ಅವಳು ಮನಸ್ಸೇ ಮಾಡಿರ್ಲಿಲ್ಲ. ಅವಳು ಬಿಡೋದೇ ಇಲ್ಲ. ಅವಳು ಓಡ್ತಾ ಇದ್ದಾಳೆ. ಆ ಕೃಷ್ಣನನ್ನ ಹಿಡಿದು ಬಿಟ್ಲು. ಕೃಷ್ಣನನ್ನ ಹಿಡಿದಲೋ ಅಥವಾ ಕೃಷ್ಣನೇ ಅವಳ ಕೈಗೆ ಬಂದನೋ, ಇದನ್ನ ಅನೇಕ ತತ್ವಜ್ಞಾನಿಗಳು, ಪರಮ ಭಕ್ತರು ವಿಮರ್ಶೆ, ಚಿಂತನೆ ಅತಿ ಗಾಢವಾಗಿ ಆಲೋಚಿಸಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ನಂತರ ಕೃಷ್ಣ ಅವಳ ಕೈ ವಶಕ್ಕೆ ಬಂದಾಗ ಅವನು ಅಳುತ್ತಾನೆ. ಕಣ್ಣುಜ್ಜಿ ಆ ಕಣ್ಣಿನ ಕಾಡಿಗೆ ಎಲ್ಲ ಆ ಗಲ್ಲದ ಮೇಲೆ ಹರಿತಾ ಇದೆ. ಭಯಭೀತನಾಗಿದ್ದಾನೆ. ವಕ್ತ್ರಂ ನಿನೀಯ ಭಯ ಭಾವನೆಯ ಸ್ಥಿತಸ್ಯ. ಯಾರನ್ನು ಕಂಡು ಭಯಮೂರ್ತಿ ಸ್ವರೂಪವಾದಂತಹ ಮೃತ್ಯುವೇ ಹೆದರುತ್ತೋ, ಭಯವೇ ಹೆದರುವಂತಹ ಈ ವ್ಯಕ್ತಿಗೆ ಈಗ ಭಯವಾಗಿದೆ. ಯಾರ ಭಯ? ತನ್ನ ತಾಯಿಯ ಭಯ. ಆ ವಾತ್ಸಲ್ಯದಲ್ಲಿ ಹೇಗೆ ಮಗು ತನ್ನ ತಾಯಿಯಿಂದ ಹೆದರುತ್ತೋ
ಆ ಭಾವದಲ್ಲಿ ಕೃಷ್ಣ ತನ್ನ ತಾನೇ ಕಳೆದುಕೊಂಡ್ಬಿಟ್ಟಿದ್ದಾನೆ. ಅವನು ನಾಟಕ ಆಡ್ತಾ ಇಲ್ಲ. ಕೆಲವೊಮ್ಮೆ ಜನ ಕೃಷ್ಣ ನಾಟಕ ಆಡ್ತಾ ಇದ್ದಾನ ತನ್ನ ಭಕ್ತರ ಜೊತೆ ಅಂತ, ಮಹಾಮಹಿಮನಾದವನು ಈ ರೀತಿಯಾಗಿ ನಾಟಕವಾಡ್ತಾ ಇದ್ದಾನ ಅಂತ ಜನ ಆಲೋಚಿಸ್ಬೋದು. ಇಲ್ಲ, ಕೃಷ್ಣ ಆ ಭಕ್ತಿಯಲ್ಲಿ ಅವನು ತಲ್ಲೀನನಾಗಿ ಅದನ್ನ ಸವಿತಾ ಇದ್ದಾನೆ. ಇದು ಲೀಲಾಶಕ್ತಿಯ ಪ್ರಭಾವ. ಆಗ ಯಶೋದೆ ತನ್ನ ಮಗನನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನಿನ್ನೆ ನಾವು ಈ ವಿಚಾರವನ್ನ ಸ್ವಲ್ಪ ಚಿಂತಿಸಿದ್ವಿ. ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ 2 ಬೆರಳಿನಷ್ಟು ಉದ್ದ ಕಡಿಮೆ ಆಗ್ತಾ ಇದೆ ಆ ಹಗ್ಗದಲ್ಲಿ. ಎಷ್ಟು ಹಗ್ಗಗಳನ್ನ ಜೋಡಿಸಿದ್ರು ಕೂಡ 2 ಬೆರಳು ಉದ್ದ ಕಡಿಮೆ ಆಗ್ತಾ ಇದೆ. ಆ 2 ಬೆರಳು ಏನು? ಯಾರಿಗಾದ್ರೂ ನೆನಪಿದೆಯಾ ಆ 2 ಬೆರಳು ಏನು ಅಂತ? ಪ್ರಭು, ಒಂದು ನಮ್ಮ ಪ್ರಯತ್ನ ಮತ್ತೆ ಇನ್ನೊಂದು ದೇವರ ಅನುಗ್ರಹ. ಆ ಭಕ್ತರ ಪ್ರಯತ್ನ, ನಂತರ ಭಗವಂತನ ಕರುಣೆ ಅಥವಾ ಅನುಗ್ರಹ. ಇವೆರಡೂ ಇದ್ದಾಗ ಭಕ್ತಿ ಯಶಸ್ವಿಯಾಗುತ್ತೆ. ಕೇವಲ ನಮ್ಮ ಪ್ರಯತ್ನ, ನಾವೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಮ್ಮೆ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಅದು ಯಶಸ್ವಿ ಆಗೋದಿಲ್ಲ. ಹಾಗಂತ ಹೇಳಿ ನಾವು ನಮ್ಮ ಪ್ರಯತ್ನವನ್ನ ಕೈ ಬಿಟ್ರೆ ಭಗವಂತ ಅನುಗ್ರಹ ನೀಡೋದಿಲ್ಲ. ಸೊ ಎರಡೂ ಇರಬೇಕು. ಇಲ್ಲಿ ಯಶೋದೆಯಲ್ಲಿ ಇವೆರಡು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದ್ದದ್ದು. ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ತನ್ನ ಆ ಪರಿಶ್ರಮ, ಭಕ್ತಳ ಪರಿಶ್ರಮವನ್ನ ಕಂಡು ಕೃಪೆಯನ್ನ ತೋರಿಸ್ತಾ ತಾನೇ ಬಂಧಿತನಾದನು ಕೃಷ್ಣ. ಆ 2 ಬೆರಳು ಉದ್ದ ಕೂಡ ಈಗ ಪೂರ್ತಿ ಆಗತ್ತೆ. ಕೃಷ್ಣನನ್ನ ಕಟ್ಟಿ ಹಾಕ್ತಾಳೆ ಆ ಒಳಕಲ್ಲಿಗೆ. ಬೇರೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೃಷ್ಣನಿಗೋಸ್ಕರನೇ ಅವಳು ಕಾರ್ಯ ಮಾಡ್ತಾ ಇರೋದು. ಅವಳ ಪೂರ್ತಿ ಅಸ್ತಿತ್ವವೇ ಕೃಷ್ಣನಿಗೋಸ್ಕರ ಇದೆ. ಅವಳೀಗ ಒಳಗೆ ಹೋಗಿದ್ದಾಳೆ. ಇಲ್ಲಿ ಕೃಷ್ಣ ಅಳ್ತಾ ಇದ್ದಾನೆ. ಈ ಮಾತು ನಾವು ನಿನ್ನೆ ನೋಡ್ತಾ ಇದ್ವಿ. ಎಷ್ಟು ಕೃಷ್ಣ ತನ್ನ ಭಕ್ತರ ವಶಕ್ಕೆ ಬರ್ತಾನೆ. ಭಕ್ತವತ್ಸಲ್ಯ ಇದು ಕೃಷ್ಣನ ಎಲ್ಲ ರೂಪಗಳಲ್ಲಿ, ಕೃಷ್ಣನ ಎಲ್ಲ ಅವತಾರಗಳಲ್ಲಿ, ವಿಸ್ತಾರಗಳಲ್ಲಿ ಕಾಣ್ತೇವೆ. ನರಸಿಂಹ, ವಾಮನ, ಪರಶುರಾಮ, ರಾಮಚಂದ್ರ ಎಲ್ಲ ಲೀಲೆಗಳಲ್ಲಿ ಕಾಣ್ತೇವೆ. ವಿಶೇಷವಾಗಿ ಕೃಷ್ಣನ ಲೀಲೆಗಳಲ್ಲಿ ಈ ಗುಣ ಇನ್ನಷ್ಟು ಉತ್ತುಂಗಕ್ಕೆ ಹೋಗಿ ಭಕ್ತ ವಶ್ಯತ, ಭೃತ್ಯ ವಶ್ಯತ ಅಂತ ಹೇಳ್ತಾರೆ. ಭೃತ್ಯ ಅಂದ್ರೆ ಭಗವಂತನ ಸೇವಕ. ಭೃತ್ಯವಶ್ಯತ, ಭಕ್ತವಶ್ಯತ, ಭಕ್ತರ ನಿಯಂತ್ರಣಕ್ಕೆ ಬಂದ್ಬಿಡ್ತಾನೆ ಕೃಷ್ಣ. ಅದನ್ನು ಇವತ್ತು ಇನ್ನೊಂದಿಷ್ಟು ಉದಾಹರಣೆ ಮೂಲಕ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ನಿನ್ನೆ ನಾವು ಈ ಚರ್ಚೆ ಮಾಡುವಾಗ ಆ ಸಂದರ್ಭ ಬಂದಿತ್ತು. ಕೃಷ್ಣ ಈಗ ಅಳ್ತಾ ಇದ್ದಾನೆ. ಹತ್ತಿರದ ಅಂಗಳದಲ್ಲಿ ಇರುವಂತಹ ಹತ್ತಿರದಲ್ಲಿ 2 ದೊಡ್ಡ, ತುಂಬಾ ಎತ್ತರಕ್ಕೆ ಬೆಳೆದಿರುವಂತಹ ವೃಕ್ಷಗಳಿವೆ. ಅಶೋಕ ವೃಕ್ಷಗಳಂತೆ ತುಂಬಾ ಎತ್ತರಕ್ಕೆ ಬೆಳೆದಿರೋ ವೃಕ್ಷಗಳು. ನಂದ ಮಹಾರಾಜನ ಹಿಂದಿನ ಸಮಯದಿಂದ, ಹಿಂದಿನ ಪೀಳಿಗೆಯಿಂದನೂ ಅದು ಆ ವೃಕ್ಷಗಳಲ್ಲಿದ್ವು. ಆ ವೃಕ್ಷಗಳು ಹೇಳಬೇಕಂದ್ರೆ ಪೀಳಿಗೆಗಳಿಂದ ಆ ಜಾಗದಲ್ಲಿ ಅವು ಬೆಳೆದು ನಿಂತಿದ್ವು. ಈ ಸಮಯಕ್ಕೆ ಕಾಯ್ತಾ ಇದ್ವು ಆ ವೃಕ್ಷಗಳು. ವಿಶೇಷವಾಗಿ ಕೃಷ್ಣ ವೃಕ್ಷಗಳನ್ನ ಇಲ್ಲಿವರೆಗೂ ಅನೇಕ ಬಾರಿ ನೋಡಿದ್ದ. ಬಟ್ ಈ ಸಮಯದಲ್ಲಿ ಆ ವೃಕ್ಷಗಳನ್ನ ನೋಡಿದಾಗ ಅವನಿಗೊಂದು ವಿಶೇಷವಾದಂತಹ ನೆನಪಾಗತ್ತೆ. ಏನದು ನೋಡಿ, ಕೃಷ್ಣ ಬಂಧಿತನಾಗಿದ್ದಾನೆ. ಆ ಮರಗಳು ಕೂಡ ಬಂಧಿತವಾಗಿದ್ದಾವೆ. ಆ ಮರಗಳು ಕೂಡ ಒಂದು ರೀತಿಯಾಗಿ ಬಂಧನದಲ್ಲಿದ್ದಾವೆ. ಹೌದಾ? ಹೇಗೆ ಬಂಧನದಲ್ಲಿದ್ದಾವೆ? ಯಾರಾದ್ರೂ ನೆನೆಸ್ಕೊಳ್ತೀರಾ? ಆ ಮರಗಳು ಬಂಧನದಲ್ಲಿದ್ದಾವ? ಪ್ರಭು, ಅಂದ್ರೆ ಬಂಧನ ಅಂದ್ರೆ ಅದು ಶಾಪಕ್ಕೊಳಗಾಗಿ ಒಂದು ಬಂಧನದಲ್ಲಿರೋದು. ರೀತಿ ಹೌದು, ಶಾಪಕ್ಕೊಳಗಾಗಿರೋದು. ಇನ್ನೊಂದು ರೀತಿ ನೋಡಿದ್ರೆ ಯಾವೊಬ್ಬ ಜೀವಾತ್ಮವೂ ಕೂಡ ಮರದ ಶರೀರದಲ್ಲಿ ಇದ್ರೆ ಆ ಮರದ ಶರೀರದಲ್ಲಿ ಅವು ಚಲಿಸ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಬಂಧನ ಅಂದ್ರೆ ಏನು? ಚಲನವಲನಗಳನ್ನ ಸ್ಥಗಿತ ಮಾಡುವಂಥದ್ದು ಅಲ್ವೇ? ಕಟ್ಟಿ ಹಾಕಿದಾಗ ಏನ್ ನಾವೇನು ಅಡ್ಡಾಡ್ಲಿಕ್ಕಾಗತ್ತಾ? ಇಲ್ಲ. ಒಂದು ರೀತಿ ಜೀವಾತ್ಮವನ್ನ ಬಂಧನದಲ್ಲಿ ಈ ಶರೀರದಲ್ಲಿ ಇರಿಸಲಾಗುತ್ತೆ. ಯಾವಾಗ ಒಬ್ಬ ಜೀವಾತ್ಮ ಅತಿ ಪಾಪ ಕಾರ್ಯಗಳನ್ನ ಮಾಡ್ತಾರೋ ಆಗ ಪ್ರಾಣಿ ಶರೀರ, ವೃಕ್ಷ ಶರೀರಗಳು ದೊರಕ್ತವೆ. ಈ ವೃಕ್ಷ ಶರೀರದಲ್ಲಿ ಜೀವಾತ್ಮ ಈಗ ಬಂಧಿತವಾಗಿದೆ. ಈ ವೃಕ್ಷ ಶರೀರದಲ್ಲಿರುವಂತ ಜೀವಾತ್ಮ ಆಕ್ಚುಲಿ ಮುಂಚೆ ಪುಣ್ಯಾತ್ಮವಾಗಿತ್ತು.
ಆ ಆ ಜೀವಾತ್ಮ ಮುಂಚೆ ಕುಬೇರನ ಮಕ್ಕಳ ರೂಪದಲ್ಲಿತ್ತು. ಕುಬೇರನ ಮಕ್ಕಳು, ಯೋಚನೆ ಮಾಡಿ, ಕುಬೇರ ಈ ಪೂರ್ತಿ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ. ಅಫ್ಕೋರ್ಸ್ ಲಕ್ಷ್ಮಿ ಎಲ್ಲ ಸಂಪತ್ತನ್ನ ಕೊಡುವವಳು, ನಾರಾಯಣನ ನಿತ್ಯ ಸಂಗಿನಿ ಅವಳು. ಆದ್ರೆ ದೇವತೆಗಳಲ್ಲಿ ಒಬ್ಬ ಈ ವ್ಯಕ್ತಿ ಕುಬೇರ ಸಂಪತ್ತಿನ ಒಡೆಯ, ಧನದ ಅಂತ ಹೇಳ್ತಾರೆ ಅವನ ಹೆಸರು. ಸೊ ಕುಬೇರನ ಮಕ್ಕಳಿವರು. ಇವರ ಹೆಸರು ಏನ್ ಗೊತ್ತಾ? ಏನ್ ಹೆಸರು ಇವ್ರದು? ನಳ ಕುವರ, ಮಣಿಗ್ರೀವ, ಇಬ್ಬರ ಹೆಸರು. ಶ್ರೀಮಂತನ ಮಕ್ಕಳಾಗಿರೋದ್ರಿಂದ ಮದ, ಅಹಂಕಾರ. ನೋಡಿ, ಮುಂಚೆನೂ ಕೂಡ ಅಹಂಕಾರದ ಮಾತು ಬಂದಿತ್ತು ತೃಣಾವರ್ತನ ಸಂದರ್ಭದಲ್ಲಿ. ಅಲ್ಲಿ ಅದು ಜ್ಞಾನದ ಕಾರಣದಿಂದ, ಇಲ್ಲಿ ಸಂಪತ್ತಿನ ಕಾರಣದಿಂದ ವ್ಯಕ್ತಿ ಮದ ಅಥವಾ ದುರಹಂಕಾರ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಈ ಲೀಲೆಯಲ್ಲಿ ತೋರಿಸಲಾಗ್ತಾ ಇದೆ. ಈ ವ್ಯಕ್ತಿಗಳು ಭಗವಂತನ ಲೀಲೆಯಲ್ಲಿ ಅವರಿಗೆ ಒಂದು ಸ್ಥಾನ ದೊರಕ್ತು. ಅದು ಹೇಗೆ ಅನ್ನೋದರ ಪೂರ್ವವೃತ್ತ ಅಂತ ಇದೆ. ಈ ಮದ ದುರಹಂಕಾರದಲ್ಲಿ ತುಂಬಿರೋರು ಒಮ್ಮೆ ಸ್ವರ್ಗದಲ್ಲಿರುವಂತಹ ವಿಶೇಷವಾದಂತಹ ಗಂಗೆ, ಅಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ತೀರ್ಥಸ್ಥಾನ ಅಂತ ಅಲ್ಲ ಹೋಗಿರೋದು, ಅಲ್ಲಿ ವಿಹಾರ ಮಾಡ್ಲಿಕ್ಕೆ ಹೋಗಿದ್ದಾರೆ, ಪಿಕ್ನಿಕ್ ಅಂತ ಹೋಗಿದ್ದಾರೆ. ಒಬ್ಬರೇ ಹೋಗಿಲ್ಲ, ತಮ್ಮ ಗೆಳತಿಯರೊಂದಿಗೆ ಹೋಗಿದ್ದಾರೆ, ಗರ್ಲ್ ಫ್ರೆಂಡ್ಸ್, ಗೆಳತಿಯರೊಂದಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಮದ್ಯ ಸೇವನೆ ಅಥವಾ ಸುರ ಸೇವನೆ, ಒಂದು ರೀತಿ ಆ ಮದದಲ್ಲಿ ಆ ಸ್ತ್ರೀಯರೊಂದಿಗೆ ಅವರು ಅಲ್ಲಿ ರಮಿಸ್ತಾ ಇದ್ದಾರೆ. ಇದನ್ನ ಅಲ್ಲಿ ಹತ್ತಿರದಲ್ಲಿ ಹೋಗ್ತಾ ಇದ್ದಂತಹ ನಾರದ ಮುನಿ ಗಮನಿಸ್ತಾರೆ. ನಾರದ ಮುನಿ ಅವನು ಪರಮ ವಿರಕ್ತ, ಪರಮ ಭಕ್ತ. ಅವನ ಬಂದದ್ದನ್ನು ಕಂಡ್ರೂ ಕೂಡ ಈ ಇಬ್ಬರು ವ್ಯಕ್ತಿಗಳು ಎದ್ದು ಹೋಗಿ ಆ ಭಕ್ತನನ್ನ ಗೌರವಿಸ್ಲಿಲ್ಲ. ನಗ್ನ ರೂಪದಲ್ಲಿದ್ರು ಅವರು. ಆ ನೀರಿನಲ್ಲಿ ಗಂಗೆಯಲ್ಲಿದ್ದಾರೆ. ಗಂಗೆ ಎಂತ ಪವಿತ್ರ ನದಿ ಅಲ್ವಾ? ಅಂತಹ ಪವಿತ್ರ ನದಿಯಲ್ಲಿದ್ರೂ ಕೂಡ ಅವರ ಪ್ರಜ್ಞೆ ಅನ್ನೋದು ಎಷ್ಟು ಕೀಳು ಮಟ್ಟದ್ದಿದೆ ಅನ್ನೋದು ಕಾಣುತ್ತೆ. ಕೀಳು ಮಟ್ಟದ್ದಿದೆ ಅನ್ನೋದು ಕಾಣುತ್ತೆ ನಮ್ಗೆ ಇಲ್ಲಿ. ಸೊ ಹೀಗೆ ಇಷ್ಟು ಕೆಳ ಪ್ರಜ್ಞೆಯುಳ್ಳಂಥವರನ್ನ ನಾರದ ಮುನಿ ನೋಡ್ತಾ ಇದ್ದಾನೆ, ಚಿಂತಿಸ್ತಾ ಇದ್ದಾನೆ. ಎಷ್ಟು ಮದ, ಎಷ್ಟು ದುರಹಂಕಾರ. ಸಂಪತ್ತು ಅನ್ನೋದು ವ್ಯಕ್ತಿಗಳನ್ನ ಕುರುಡಾಗಿ ಮಾಡುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ. ವ್ಯಕ್ತಿ ತುಂಬಾ ಸಂಪತ್ತನ್ನ ಪಡೆದಾಗ ಬೇರೆಯವರ ಜೀವನವನ್ನ ಗೌರವಿಸೋದಿಲ್ಲ, ಬೇರೆಯವರನ್ನ ಹೀನಾಯವಾಗಿ ಕಾಣ್ತಾನೆ. ಅವನಿಗೆ ಬೇರೆಯವರನ್ನ ಕಂಡ್ರೆ, ಆಧ್ಯಾತ್ಮಿಕ ಅವರ ಪ್ರಜ್ಞೆಯನ್ನ ಕಂಡ್ರೆ ಏನು ಗೌರವ ಇರೋದಿಲ್ಲ. ವಿಶೇಷವಾಗಿ ಸಾಧು ಸಜ್ಜನರನ್ನ ತುಂಬಾ ಕೀಳಾಗಿ ನೋಡ್ತಾರೆ, ಸಂಪತ್ತಿನ ದುರಹಂಕಾರ ಇರುವಂಥವರು. ಅಂಥವರನ್ನು ಕಂಡ್ರೆ ಸಾಧು ಪುರುಷರು, ಸತ್ಪುರುಷರು, ಭಕ್ತರು ದೂರವಿರ್ತಾರೆ. ಯಾಕೆಂದ್ರೆ ಅವರು ಕೇವಲ ವಿಷಯ ಆಸಕ್ತಿಯಲ್ಲಿ ಮುಳುಗಿ ಹೋಗಿರುವಂಥವರು, ಆ ಕಾರ್ಯಗಳಲ್ಲಿ ಮುಳುಗಿ ಹೋಗಿರುವಂಥವರು. ಇಷ್ಟೊಂದು ಇವರಿಗೆ ಮದವಿದೆ. ಇವರಿಗೆ ಎಲ್ಲಿವರೆಗೆ ಈ ಬಡತನ, ನೋವಿನ ಅನುಭವ ಆಗುವುದಿಲ್ಲವೋ ಇವರು ನಿಜ ಪ್ರಜ್ಞೆಗೆ, ವಾಸ್ತವಕ್ಕೆ ಮರಳೋದಿಲ್ಲ. ಇವರಿಗೆ ನಾನು ಅಂತಹ ಸ್ಥಿತಿಯನ್ನ ನೀಡ್ತೀನಿ. ಆ ಸ್ಥಿತಿಯಲ್ಲಿ ಅವರು ಕೇವಲ ತಮ್ಮ ತಪ್ಪಿನ ಅರಿವಷ್ಟೇ ಅಲ್ಲ, ಅವರಿಗೆ ಭಗವಂತನ ವಿಶೇಷ ಅನುಗ್ರಹವು ದೊರಕಲಿ ಅನ್ನೋ ಒಂದು ಯೋಚನೆಯನ್ನ ನಾನು ಮಾಡ್ತೀನಿ. ಅವರಿಗೆ ತಮ್ಮ ತಪ್ಪಿನ ಅರಿವು ಸದಾ ಇರುತ್ತೆ ಈ ಮುಂದಿನ ಕಾಲ. ಅದಲ್ಲದೆ ಅವರಿಗೆ ಒಂದು ಸಮಯದಲ್ಲಿ ಭಗವಂತನ ಅನುಗ್ರಹವು ಆಗಲಿ ಅಂತ ಹೇಳಿ ನಾರದರು ಅಲ್ಲಿ ಅವರಿಗೆ ಶಾಪವನ್ನು ನೀಡ್ತಾರೆ. ಹೀಗೆ ಬೆತ್ತಲೆ ರೂಪದಲ್ಲಿ ನೀವು ಇಂತಹ ಪವಿತ್ರ ಗಂಗೆಯಲ್ಲಿ ಮದದಲ್ಲಿ ನೀವು ಕಾಲ ಕಳೀತಾ ಇದ್ದೀರಾ. ನೀವು ಬೆತ್ತಲೆ ವೃಕ್ಷಗಳಂತೆ ನೀವು ಆ ಭೂಮಿಯಲ್ಲಿ ಜನ್ಮ ಪಡೆಯಿರಿ. ವರ್ಷಗಳ ಗಟ್ಟಲೆ, ಶತಮಾನಗಳವರೆಗೆ ನೀವು ಆ ವೃಕ್ಷ ಜನ್ಮದಲ್ಲಿ ಇರ್ತೀರಾ. ನಿಮ್ಮ ನೋವಿನ ಅರಿವಾಗಲಿ ನಿಮಗೆ. ಒಂದು ಸಮಯದಲ್ಲಿ ಪಶ್ಚಾತ್ತಾಪ ಪೂರ್ತಿ ಆದಾಗ, ಒಂದು ಸಮಯದಲ್ಲಿ, ವಿಶೇಷವಾಗಿ ಆ ದ್ವಾಪರ ಯುಗದ ಸಮಯದಲ್ಲಿ, ಆ ಜಾಗದಲ್ಲಿಯೇ ಭಗವಂತನ ಅವತರಣವಾಗುತ್ತೆ. ಭಗವಂತನೇ ನಿಮ್ಮನ್ನ ಆ ಶರೀರದಿಂದ ನಿಮಗೆ ಮುಕ್ತಿಯನ್ನ ನೀಡ್ತಾನೆ.
ಅವನ ಲೀಲೆಗಳನ್ನು ನೋಡುವಂತಹ ಮಹಾಭಾಗ್ಯವು ನಿಮಗೆ ದೊರಕತ್ತೆ. ಈ ರೀತಿಯಾಗಿ ನಾರದರು ಅವರಿಗೆ ಶಾಪವನ್ನ ನೀಡಿದರು. ಅದು ಶಾಪವೋ ಅಥವಾ ವರವೋ ಯೋಚನೆ ಮಾಡಿ. ವರ ರೂಪದಲ್ಲಿ ಅದು ಶಾಪ, ಆದ್ರೆ ಆ ಶಾಪ ಅದು ಅವರಿಗೆ ಒಳ್ಳೆಯ ಪ್ರಜ್ಞೆಯನ್ನು ನೀಡುವಂತಹ ಒಂದು ಅನುಭವ ಆಗಿತ್ತು. ಅಷ್ಟೇ ಅಲ್ಲ, ಸಾಧು ಪುರುಷರು ಭಕ್ತರು ಏನೊಂದು ಮಾಡಿದ್ರು ಕೂಡ ಅದು ಆ ಬೇರೊಬ್ಬ ಜೀವಿಗಳ ಕಲ್ಯಾಣಕ್ಕಾಗಿ ಭಗವಂತನ ಅನುಗ್ರಹವನ್ನು ಅವರು ನೀಡಲಿಕ್ಕೆ ಆಗ್ಲಿ ಅನ್ನೋದು ಈ ಉದಾಹರಣೆಯಲ್ಲಿ ಕಾಣಿಸಿದೆ. ಸೊ ಹೀಗೆ ನಾರದರು ಅವರಿಗೆ ಶಾಪವನ್ನ ಅಥವಾ ಅನುಗ್ರಹವನ್ನ ನೀಡಿದಾಗ ಅವರು ವೃಕ್ಷಗಳಾದರು. ಆ ಗೋಕುಲದಲ್ಲಿ ಕೃಷ್ಣ ಬಲರಾಮರ ಆಟ ಆಡ್ತಾ ಇದ್ದಂತ ಅಂಗಳದಲ್ಲಿಯೇ ಅವರೂ ಇದ್ರು, ಎಲ್ಲ ಲೀಲೆಗಳನ್ನ ನೋಡ್ತಾ ಇದ್ರು. ಅವರು ಅಪೇಕ್ಷೆ ಮಾಡ್ತಾ ಇದ್ರು, ಇವತ್ತು ಕೃಷ್ಣ ಬಂದು ನಮ್ಮನ್ನ ಮುಕ್ತ ಮಾಡಿಸ್ತಾನ, ನಾಳೆ ಮಾಡಿಸ್ತಾನ, ಯಾವಾಗ ಮಾಡಿಸ್ತಾನೆ ಅಂತ ಅಪೇಕ್ಷೆ ಮಾಡ್ತಾ ಇದ್ರು. ಆದ್ರೆ ಆ ಅಪೇಕ್ಷೆ ಅಷ್ಟೊಂದು ಅವರನ್ನ ಚಿಂತೆಯಲ್ಲಿ ಮುಳುಗಿಸ್ತಾ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಭಗವಂತನ ಲೀಲೆಯನ್ನ ನೋಡುವಂತಹ ಭಾಗ್ಯ ದೊರಕಿತ್ತು. ಇದಕ್ಕಿಂತ ಮಹಾಭಾಗ್ಯ ಬೇಕೇ? ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಕೃಷ್ಣ ಈ ಸಮಯದಲ್ಲಿ ತಾನು ಬಂಧನದಲ್ಲಿದ್ದಾನೆ, ಬೇರೊಬ್ಬರು ಬಂಧನದಲ್ಲಿರೋದನ್ನ ಕಂಡು ಅವನು ವಿಶೇಷವಾಗಿ ಚಿಂತಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಭಗವಂತನ ಭಾವ ಇಲ್ಲಿ. ತನ್ನ ಬಂಧನವನ್ನ ಮರೆತು ಬೇರೆಯವರ ಬಂಧನವನ್ನ ಮುರಿಯಲಿಕ್ಕೆ ಯೋಚಿಸ್ತಾ ಇದ್ದಾನೆ. ವಿಶೇಷವಾಗಿ ನನ್ನ ಭಕ್ತ ಈ ಮಾತನ್ನ ಹೇಳಿದಾನೆ, ಅವನ ವಚನ, ಅವನ ಮಾತು ಸತ್ಯವಾಗಲೇಬೇಕು. ನರಸಿಂಹನೂ ಪ್ರಕಟವಾಗಿದ್ದು ಇದಕ್ಕೆ, ಹಾಗೆ ಇಲ್ಲಿ ಕೃಷ್ಣನು ಈ ಲೀಲವನ್ನ ಮಾಡಿದ್ದಕ್ಕೆ ಇದಕ್ಕೆ, ತನ್ನ ಭಕ್ತರ ವಚನವನ್ನ ಸತ್ಯ ಪೂರ್ತಿ ಮಾಡಲಿಕ್ಕೆ. ಆಗ ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಒಳಕಲ್ಲಿಗೆ ಅವನನ್ನ ಕಟ್ಟಿ ಹಾಕಲಾಗಿದೆ. ಆ ಒಳಕಲ್ಲನ್ನ ಎಳೆದು ತಾನು ತೆವಳತಾ ಆ ಎರಡು ಮರಗಳ ನಡುವೆ ಆ ಒಳಕಲ್ಲನ್ನ ತರಿಸಿ, ಆನಂತರ ಅವನು ಅನಾಯಾಸವಾಗಿ, ಯಾವುದೇ ಒಂದು ಹೆಚ್ಚು ಶ್ರಮವಿಲ್ಲದಂತೆ ಸ್ವಲ್ಪ ಅವನು ಆ ಹಗ್ಗವನ್ನ ಎಳೆದಾಗ ತಕ್ಷಣವೇ ತುಂಬಾ ಜೋರಾಗಿ ಸದ್ದು ಮಾಡ್ತಾ ಆ ಎರಡು ವೃಕ್ಷಗಳು ಧಡಾಮ್ ಅಂತ ಹೇಳಿ ನೆಲಕ್ಕೆ ಬಿದ್ದು ಬಿಡ್ತವೆ. ಅಲ್ಲಿದ್ದಂತ ಎಲ್ಲ ಜನರು ಹೆದರಿ ಬಿಡ್ತಾರೆ, ಏನಾಯ್ತು 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 ಅಂತ. ತಕ್ಷಣವೇ ಆ ಎರಡು ಮರಗಳಿಂದ ಇಬ್ಬರು ದಿವ್ಯ ರೂಪದ ವ್ಯಕ್ತಿಗಳು ಕಾಣಸಿಗ್ತಾರೆ. ಅವರು ಬಂದು ಆ ಮುದ್ದು ಕೃಷ್ಣನ ಮುಂದೆ ಕೈ ಜೋಡಿಸಿ ಕೆಲವು ಸ್ತುತಿಗಳನ್ನ ಅರ್ಪಿಸ್ತಾರೆ. ಹೇ ಬಾಲಕೃಷ್ಣ, ನೀನೇ ಪರಮ ಪುರುಷ, ನೀನೇ ಪರಮಾತ್ಮ, ನೀನೇ ಭಗವಂತ. ಈ ಕಾಲ ಅದು ನಿನ್ನ ನಿಯಂತ್ರಣದಲ್ಲಿದೆ, ಈ ಮೂರು ಗುಣಗಳು ಈ ನಿನ್ನ ನಿಯಂತ್ರಣದಲ್ಲಿವೆ, ಈ ಪೂರ್ತಿ ಬ್ರಹ್ಮಾಂಡದ ಸೃಷ್ಟಿಕರ್ತ, ನಿರ್ವಹಣ ಮತ್ತೆ ಸಂರಕ್ಷಕ ನೀನೇ. ನಾವು ನಿನ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಕೇಳ್ತೀವಿ ಕೃಷ್ಣ, ದಯವಿಟ್ಟು ನೀವು ನನಗೆ ಈ ಪ್ರಾರ್ಥನೆಯನ್ನ ಪೂರ್ತಿ ಮಾಡಿ. ನಿಮ್ಮ ಈ ಲೀಲೆಗಳನ್ನ ನೋಡುವಂತಹ ಭಾಗ್ಯ ನಮಗೆ ದೊರಕಿತ್ತು ಇಷ್ಟು ದಿನ, ಅದನ್ನ ನಾವು ಊಹಿಸ್ಕೊಂಡ್ಲಿಕ್ಕೂ ಆಗೋದಿಲ್ಲ, ಇಂತಹ ಭಾಗ್ಯ ನಮಗೆ ಹೇಗ್ ಸಿಕ್ತು ಅಂತ. ನಮ್ಗಿರೋದು ಒಂದೇ ಅಭಿಲಾಷೆ, ನಿಮ್ಮ ಭಕ್ತರ ಸೇವೆಯನ್ನ ಮಾಡುವಂತಹ ಒಂದು ಸಣ್ಣ ಅವಕಾಶವನ್ನ, ಒಂದು ಸಣ್ಣ ಸೇವೆಯೇ ಆಗ್ಲಿ, ಎಷ್ಟೇ ಸಣ್ಣ ಸೇವೆ ಆದ್ರೂ ಅದು ಮಹಾಭಾಗ್ಯ ಅಂತ ಅವಕಾಶವನ್ನ ನಮಗೆ ನೀಡಿರಿ. ನಿಮ್ಮ ಸೇವಕರಾಗಲಿಕ್ಕೆ ನಮ್ಗೆ ಒಂದು ಕೃಪೆಯನ್ನ ನೀಡಿ. ವಿಶೇಷವಾಗಿ ನಮ್ಮ ಈ ಶರೀರದಲ್ಲಿರುವಂತ ಎಲ್ಲ ಸಾಮರ್ಥ್ಯವು ನಿಮ್ಮ ಸೇವೆಯಲ್ಲಿಯೇ ತೊಡಗಲಿ. ನಾವು ನಿತ್ಯವೂ ನಿಮ್ಮ ಗುಣಗಾನವನ್ನೇ ಮಾಡಲಿ. ನಮ್ಮ ಶರೀರದಲ್ಲಿರುವಂತಹ ಈ ನಾಲಿಗೆ, ಈ ಕಿವಿ, ಈ ಬಾಯಿ, ಈ ಮೂಗು, ಈ ಕೈಗಳು, ಕಾಲುಗಳು ಎಲ್ಲವೂ ಕೂಡ ನಿಮ್ಮ ಸೇವೆಯಲ್ಲೇ ತೊಡಗಿರಲಿ. ನಿಮ್ಮ ಸೇವಾ ಭಾಗ್ಯ, ನಿಮ್ಮ ಭಕ್ತರ ಸಂಘ ಸಹವಾಸ, ಈ ಎರಡನ್ನ ನಮಗೆ ದಯವಿಟ್ಟು ನೀಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ನಳಕುವರ ಮಣಿಗ್ರೀವರು. ಮುದ್ದು ಕೃಷ್ಣ ಆ ಮಾತುಗಳನ್ನೆಲ್ಲ ಕೇಳ್ದ. ನಿಮ್ಮನ್ನ ನಾನು ಈ ವಿಶೇಷ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಿರೋದು ಕಾರಣ ಆ ನಾರದರು. ಅವರನ್ನ ಸದಾ ನೆನೆದು ನೀವು ಈ ಭಕ್ತಿಯಲ್ಲಿ ಮುಂದೆ ಬರೆಯಿರಿ. ಎಂದೂ ಕೂಡ ನಿಮ್ಮ ಪತನವಾಗೋದಿಲ್ಲ, ಯಾವಾಗ್ಲೂ ನನ್ನ ಗುಣಗಾನವನ್ನೇ ಮಾಡ್ತಾ ಹೋಗಿ ಅಂತ ಹೇಳಿದಾಗ ಆ ಇಬ್ಬರು ವ್ಯಕ್ತಿಗಳು ಸ್ವರ್ಗಕ್ಕೆ ಮೇಲೇರ್ತಾರೆ. ಸ್ವರ್ಗ ಅದು ಅವರ ಜಾಗವಾಗಿತ್ತು, ಹಾಗಾಗಿ ಅವರು ವಾಪಸ್ ಅಲ್ಲಿಗೆ ಮರಳಿದ್ರು. ಆದ್ರೆ ಈಗ ಸ್ವರ್ಗಕ್ಕೆ ಹೋದಾಗ ಅವರಿಗೆ ಸಂಪತ್ತಿನ ಮದ ದುರಹಂಕಾರ ಇರಲಿಲ್ಲ. ಭಗವಂತನ ನಿತ್ಯ ಗುಣಗಾನವನ್ನ ಅವರು ಮಾಡ್ತಾ ಇದ್ರು.
ಆನಂತರ ಆ ಸ್ವರ್ಗದಲ್ಲಿರುವಂತಹ ಆ ಆ ಪುಣ್ಯ ಕ್ಷಯಿಸಿದಾಗ ಅವರು ಭಗವಂತನ ಧಾಮಕ್ಕೆ ಮರಳಿ. ಹೀಗೆ ಶ್ರೀಕೃಷ್ಣ ಈ ವಿಶೇಷವಾದಂತಹ ಲೀಲೆಯಲ್ಲಿ ಅನೇಕ ಮರ್ಮಗಳನ್ನ ತೋರಿಸಿದ್ದಾನೆ. ಇದನ್ನ ಅಲ್ಲಿ ಇದ್ದಂತಹ ಮಕ್ಕಳೆಲ್ಲ ಕಂಡ್ರು. ಆಗ ನಂದ ಮಹಾರಾಜ ಯಶೋಧೆಯರು ಓಡಿ ಓಡಿ ಬಂದರು. ಓಡಿ ಓಡಿ ಬರ್ತಾ ಇದ್ದಾರೆ. ಏನಾಯ್ತು ಇದು ಮತ್ತಿನ್ನೇನಾಯ್ತು ನಮ್ಮ ಮಗುವಿಗೆ ಅಂತ ಹೇಳಿ ತಲೆಯನ್ನು ಕೈಲಿಟ್ಟು ಅಳ್ತಾ ಇದ್ದಾಳೆ ಯಶೋಧೆ. ಅಯ್ಯೋ, ನಾನು ನನ್ನ ಮಗನನ್ನ ಕಟ್ಟಿ ಹಾಕಿದೆ, ಆದ್ರೆ ಇಂಥ ಅನಾಹುತವಾಗ್ಬಿಡ್ತಲ್ಲ, ಇದಕ್ಕೆ ನಾನೇ ಕಾರಣನಾದ್ನ ಅಂತ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಕೃಷ್ಣನನ್ನ ಕಂಡು ಸುರಕ್ಷಿತನಾಗಿರೋ ಅದು ಒಂದೇ ಅವಳ ಮನಸ್ಸಿನಲ್ಲಿ ಒಂದು ಅಟ್ಲೀಸ್ಟ್ ನಿಟ್ಟುಸಿರು. ನಂದ ಮಹಾರಾಜ ಕೃಷ್ಣನ ಆ ಬಂಧನವನ್ನ ಮುಕ್ತ ಮಾಡ್ತಾನೆ. ಕೃಷ್ಣ ಅಳ್ತಾ ಅಳ್ತಾ ಮೊದಲು ನಂದ ಮಹಾರಾಜನ ಅಪ್ಕೊಳ್ತಾನೆ. ಅದಾದ ಮೇಲೆ ಯಶೋಧೆಯನ್ನ ಹೋಗಿ ಅಪ್ಕೊಳ್ತಾನೆ. ಯಶೋಧೆ ಒಂದು ರೀತಿ ಮನಸ್ಸಿನಲ್ಲಿ ತುಂಬಾ ಮರುಗಿದ್ಲು. ಆದ್ರೆ ಕೃಷ್ಣ ಯಾವಾಗ ಅವಳನ್ನ ಅಪ್ಪಿಕೊಂಡನೋ ಆಗ ಅವಳು ಕೂಡ ಆ ಆನಂದದಲ್ಲಿ ಭಗವಂತನ ಆ ವಾತ್ಸಲ್ಯ ಭಾವದಲ್ಲಿ ಮುಳುಗಿ ಹೋದನು. ಅಲ್ಲಿದ್ದಂತ ಮಕ್ಕಳೆಲ್ಲ ಹೇಳಿದ್ರು, ಅಹೋ ಕೃಷ್ಣ ಅವನೇ ಈ ಒಳಕಲ್ಲನ್ನ ಆ ಮರಗಳ ಮಧ್ಯೆ ತಗೊಂಡು ಹೋಗಿ ಅವುಗಳನ್ನ ಬೀಳಿಸಿ ಆ ಮರಗಳಿಂದ ಇಬ್ರು ದಿವ್ಯ ಮೂರ್ತಿಗಳು ಪ್ರಕಟರಾದ್ರು. ಅವರೆಲ್ಲ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಅಲ್ಲಿದ್ದಂತ ಯಾವೊಬ್ಬ ವ್ರಜವಾಸಿ ಭಕ್ತರೇನಿದ್ರಲ್ಲ ಯಾರು ಕೂಡ ಅದನ್ನ ನಂಬಲೇ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಭಗವಂತನ ಈ ಅನನ್ಯ ಪ್ರೇಮ ಭಕ್ತಿಯಲ್ಲಿ, ವಿಶೇಷವಾಗಿ ಆ ವಾತ್ಸಲ್ಯ ಭಕ್ತಿಯಲ್ಲಿ ಇದ್ದವರು. ಕೃಷ್ಣ ಇಂಥ ದೊಡ್ಡ ಮಹಾನ್ ಐಶ್ವರ್ಯವನ್ನ ತೋರಿಸಿದರೂ ಕೂಡ ಅವರ ಪ್ರೀತಿಯಲ್ಲಿ ಒಂದು ಕಿಂಚಿತ್ತೂ ಕೂಡ ಕಡಿಮೆ ಆಗಲಿಲ್ಲ. ಹೀಗೆ ಕೃಷ್ಣನ ಈ ಅಸಾಧಾರಣವಾದಂತಹ ಈ ಕೃಷ್ಣನ ಭಕ್ತವಶ್ಯತೆ ಅನೇಕ ಲೀಲೆಗಳಲ್ಲಿ ಕಾಣ್ತಾ ಇದೆ. ಕೃಷ್ಣ ಸಣ್ಣ ಬಾಲಕೃಷ್ಣ, 2-3 ವರ್ಷ ಆಗ್ತಾ ಇದೆ, ನಡೀತಾ ಇದ್ದಾನೆ. ಅವನು ತನ್ನ ತಂದೆಯ ಪಾದರಕ್ಷೆಗಳನ್ನ ತರ್ತಾನೆ. ತನ್ನ ಭಕ್ತರು ಏನೇನ್ ಕೇಳ್ತಾರೋ ಅದನ್ನೆಲ್ಲವನ್ನ ತರ್ತಾನೆ. ಮುದ್ದು ಕೃಷ್ಣ ಕೆಲವೊಮ್ಮೆ ಅವ್ರು ಹೇಳಿದಂತಹ ಕಾರ್ಯವನ್ನ ಮಾಡ್ಲಿಕ್ಕಾಗದೆ ಅವನಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಅವ್ರು ಹೇಳ್ತಾರೆ, ಹೋಗಿ ಅಲ್ಲಿರುವಂತಹ ಕಟ್ಟಿಗೆ ತಗೊಂಡ್ ಬಾ, ಅಲ್ಲಿರುವಂತಹ ವಸ್ತು ತಗೊಂಡ್ ಬಾ. ಅವನು ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಅದನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎತ್ತಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅವ್ರ ಮುಖ ನೋಡಿ ಅಂತ ಹೇಳಿ ನಿಂತ್ಕೊಳ್ತಾನೆ. ಎಲ್ಲವನ್ನೂ ಹೊತ್ತಂಥವನು ಇಲ್ಲಿ ತನ್ನ ಭಕ್ತರು ಹೇಳಿದ ಕಾರ್ಯವನ್ನ ಮಾಡೋದ್ರಲ್ಲಿ ಒಂದು ರೀತಿಯಾದಂತಹ ಅಸಾಮರ್ಥ್ಯ. ಇದು ನಾಟಕ ಅಲ್ಲ, ಇದು ವಾತ್ಸಲ್ಯ ಭಾವದಲ್ಲಿ ಆ ಭಗವಂತನ ಭಕ್ತವಶ್ಯತ. ಕೆಲವೊಮ್ಮೆ ಆ ಗೋಪಿಕಾ ಸ್ತ್ರೀಯರು, ಬೃಂದಾವನದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಅವರು ಕೃಷ್ಣನನ್ನ ಸುತ್ತಮುತ್ತ ಅವರು ನಿಂತು, ಹೇ ಕೃಷ್ಣ ಡ್ಯಾನ್ಸ್ ಮಾಡು, ನಾಟ್ಯ ಮಾಡು, ನೃತ್ಯ ಮಾಡು ಅಂತ ಹೇಳ್ತಾ ಇದ್ರು. ಅವರು ಹೇಳಿದಂತೆ ಕೃಷ್ಣ ತೊಗಲು ಗೊಂಬೆ ಅಂತೆ, ಅವ್ರು ಹೇಳಿದಂತೆ ಗೊಂಬೆ ರೂಪದಲ್ಲಿ ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡ್ತಾ ಇದ್ದಾನೆ. ಎಲ್ಲವೂ ಕೂಡ ಅವನ ನಿರ್ದೇಶನದಲ್ಲಿ ನಡೆಯುತ್ತೆ ಅಸ್ತಿತ್ವ. ಆದ್ರೆ ಈಗ ಅವನು ತನ್ನ ಭಕ್ತರ ನಿರ್ದೇಶನದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ನೋಡಿ, ಇದು ವಿಶೇಷತೆ, ಬೃಂದಾವನದ ವಿಶೇಷತೆ. ಕೃಷ್ಣ ಅವರ ಭಕ್ತಿಗೆ ಪೂರ್ತಿಯಾಗಿ ವಶನಾಗಿದ್ದಾನೆ. ಅದನ್ನ ಕಂಡು ಆ ಗೋಪಿಕಾ ಸ್ತ್ರೀಯರು, ಆ ವ್ರಜವಾಸಿಗಳು ಎಷ್ಟು ಸಂತೋಷದಲ್ಲಿದ್ದಾರೆ. ಅವರ ಸಂತೋಷವನ್ನು ಕಂಡು ಕೃಷ್ಣನಿಗೆ ಎಷ್ಟು ಸಂತೋಷ ಆಗ್ತಾ ಇತ್ತು. ತನ್ನ ಭಕ್ತರಿಗೆ ಅತಿ ಆನಂದವನ್ನ ನೀಡಲಿಕ್ಕೆ ಅವನು ಎಲ್ಲ ಕಾರ್ಯವನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದ, ಮುಗ್ಧ ಮಗುವಿನಂತೆ. ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದು ದಿನ, ಇದು ವಿಶೇಷವಾದಂತಹ ಘಟನೆಯನ್ನ ಶುಕದೇವ ಮುನಿಗಳು ಹೇಳ್ತಾರೆ. ತನ್ನ ತಂದೆ ತಾಯಿ ವಸ್ತುಗಳನ್ನ ಕೊಂಡುಕೊಳ್ಳುವಂತಹ ವಿಧಾನವನ್ನ ಕೃಷ್ಣ ನೋಡಿದ್ದ. ಮನೆ ಮುಂದೆ ಬಂದಂತಹ ಧಾನ್ಯ ಮಾರುವಂಥವರು, ಹಣ್ಣು ಮಾರುವಂಥವ್ರನ್ನು ಬಂದಾಗ ಅವರಿಗೆ ಧಾನ್ಯ, ಬೇರೆ ವಸ್ತುಗಳನ್ನ ನೀಡಿ ಒಂದ್ ರೀತಿ ವಿನಿಮಯ ಅಥವಾ ಬಾರ್ಟರ್ ಸಿಸ್ಟಮ್ ನಿಂದ ಜನ ಅಲ್ಲಿ ಕೊಂಡ್ಕೊಳ್ತಾ ಇದ್ರು, ವಸ್ತುಗಳನ್ನ ಪಡಿತಾ ಇದ್ರು. ಒಂದು ದಿನ ನಂದ ಭವನದ ಮುಂದೆ ಒಬ್ಬ ಹಣ್ಣು ಮಾರುವಂತಹ ಈ ಕಾಡಿನಲ್ಲಿ ವಾಸಿಸುವಂತಹ ಈ ಮಹಿಳೆ ಬಂದಿದ್ದಾಳೆ. ಕೃಷ್ಣ ಆ ಹಣ್ಣುಗಳನ್ನ ತಗೋಬೇಕಂತ ಇಚ್ಛೆ ಪಡ್ತಾ ಇದ್ದಾನೆ. ತನ್ನ ತಂದೆ ತಾಯಿ ಮಾಡದಂತೆ ಅವನು ಕೂಡ ಮನೆ ಒಳಗೆ ಹೋಗಿ ಕೆಲವು ಧಾನ್ಯಗಳನ್ನ ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದು ಬರ್ತಾ ಇದ್ದಾನೆ.
ಅವನು ಓಡೋಡಿ ತುಂಬಾ ಆತುರದಿಂದ ಆ ಹಣ್ಣುಗಳನ್ನ ಪಡಿಬೇಕು ಅಂತ ಬರ್ತಾ ಇದ್ದಾನೆ. ಅದನ್ನ ಕಂಡು ಆ ಹಣ್ಣು ಮಾರಾಟ ಮಾಡುವಂತಹ ಮಹಿಳೆ ಎಷ್ಟು ಮು ಆಕರ್ಷಿತಳಾಗ್ತಾಳೆ ಆ ಪುಟ್ಟ ಕೃಷ್ಣನನ್ನ ನೋಡಿ. ಓ, ಎಷ್ಟು ಸುಂದರವಾಗಿದ್ದಾನೆ, ನನ್ನ ಜೀವನವೇ ಸಾರ್ಥಕವಾಯ್ತು ಅಂತ ಬಯಸ್ತಾಳೆ. ಆ ದೃಶ್ಯವನ್ನ ನೋಡ್ತಾ ನೋಡ್ತಾ ನಿಂತಿದ್ದಾಳೆ. ಕೃಷ್ಣ ಓಡೋಡಿ ಬಂದು ಆ ಧಾನ್ಯವನ್ನ ಕೊಡ್ಲಿಕ್ಕೆ ಅಂತ ಕೈ ಓಪನ್ ಮಾಡಿದ್ರೆ ಅಲ್ಲಿ ಆ ಕೈಗಳಲ್ಲಿ ಯಾವುದೇ ಒಂದು ಕಾಳೇ ಇಲ್ಲ. ಆಲ್ಮೋಸ್ಟ್ ಒಂದೋ ಎರಡೋ ಕಾಣ್ತಾ ಇದೆ. ಅದನ್ನು ನೋಡಿ ಕೃಷ್ಣ ಒಂದ್ ರೀತಿ ತಬ್ಬಿಬ್ಬಾಗ್ತಾನೆ. ಕೃಷ್ಣ ಏನೂ ಕೊಡ್ಲಿಲ್ಲ ಆಲ್ಮೋಸ್ಟ್. ಆದ್ರೂ ಕೂಡ ಅವಳು ಅವನ ಕೈನ ಪೂರ್ತಿಯಾಗಿ ಹಣ್ಣುಗಳಿಂದ ತುಂಬಿಸ್ಬಿಡ್ತಾಳೆ. ಭಗವಂತನ ಶುದ್ಧ ಭಕ್ತಿ ಹೇಗಿರಬೇಕು ಅನ್ನೋದನ್ನ ಭಗವಂತ ತೋರಿಸ್ತಾ, ಯಾವುದೇ ಅಪೇಕ್ಷೆ ಇಲ್ಲದೆ ಭಗವಂತನಿಗೋಸ್ಕರ ಪೂರ್ತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದಾಳೆ ಇವಳು. ಆದ್ರೆ ಭಗವಂತ ಹಾಗೆ ಸುಮ್ಮನೆ ತಗೊಂಡು ಹೋಗುವಂತಹ ಸ್ವಾರ್ಥಿಯೇ? 100 ಪಟ್ಟು ನಾವು ಎಂದು ಊಹಿಸಲಾಗದಷ್ಟು ಭಗವಂತ ನಮಗೆ ಪ್ರದಾನ ಮಾಡ್ತಾನೆ. ಅವನು ನೀಡುವಂತ ವಸ್ತುಗಳು ಅವಕ್ಕೆ ಸಾಮಾನ್ಯ ಬೆಲೆಯೇ ಇಲ್ಲ. ಕೃಷ್ಣ ಅವನ ಕೈಗಳು ಹಣ್ಣುಗಳಿಂದ ತುಂಬಿ ಹೋದಾಗ ಈ ಮಹಿಳೆಯ ಪುಟ್ಟಿ, ಹಣ್ಣುಗಳನ್ನು ತಂದಿದ್ದಂತಹ ಪುಟ್ಟಿ ಪೂರ್ತಿ ಚಿನ್ನ, ರತ್ನ, ಹವಳಗಳಿಂದ ತುಂಬಿ ಹೋಯ್ತು. ಅವಳಿಗೆ ಆಶ್ಚರ್ಯ ಆಯ್ತು, ಏನಾಯ್ತಿದೆ ಇದು? ನಾನು ಹಣ್ಣು ಕೊಟ್ರೆ ನಾನು ಪುಟ್ಟಿಲಿ ಇನ್ನು ಹೆಚ್ಚು ಭಾರ ಆಗ್ತಾ ಇದೆಯಲ್ಲ. ಅವಳು ಗಮನಿಸ್ಲಿಲ್ಲ ಪೂರ್ತಿಯಾಗಿ. ಯಾವಾಗ ಅವಳು ತಲೆ ಮೇಲೆ ಇಟ್ಲು ಅವಾಗ ಅರ್ಥ ಆಯ್ತು, ಅಯ್ಯೋ ಇದು ಎಷ್ಟು ಭಾರ ಆಗಿದೆಯಲ್ಲ ಅಂತ. ಅವಳು ಕಾಡಿಗೆ ಹೋಗ್ತಾಳೆ. ತನ್ನ ಪುಟ್ಟಿಯಲ್ಲಿದ್ದಂತಹ ಎಲ್ಲ ಚಿನ್ನ, ರತ್ನ, ಹವಳಗಳನ್ನೆಲ್ಲವನ್ನ ಅಲ್ಲಿ ನೆಲದ ಮೇಲೆ ಸುರಿತಾಳೆ. ಸುರಿದು ಮತ್ತೆ ಹಣ್ಣುಗಳನ್ನ ಅವಳು ಸಂಗ್ರಹ ಮಾಡಿ ಎಲ್ಲವನ್ನ ಹುಡುಕಿ ಇಟ್ಟು ಮತ್ತೆ ಆ ಹಣ್ಣುಗಳನ್ನ ಈ ನಂದ ಭವನದ ಕಡೆಗೆ ತರ್ತಾಳೆ. ಅವಳ ಉದ್ದೇಶ ಒಂದೇ, ಆ ಸುಂದರ ಕೃಷ್ಣನನ್ನ ನೋಡಬೇಕು, ಅವನ ಸೇವೆಯನ್ನ ಮಾಡಬೇಕು. ನನಗೆ ಬೇರೆ ಏನೂ ಅಪೇಕ್ಷೆ ಇಲ್ಲ. ಕೆಲವೊಂದು ಗ್ರಂಥಗಳಲ್ಲಿ ಅವಳು ಈ ಕಾರ್ಯವನ್ನ ಮಾಡೋದ್ರಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಲು ಅನ್ನೋದು ಕೂಡ ವರ್ಣನೆ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಕೃಷ್ಣ ಈ ಹಣ್ಣನ್ನು ಮಾರುವಂತಹ ಈ ಮಹಿಳೆಯ ಭಕ್ತಿಯನ್ನ ಸ್ವೀಕರಿಸಿ ಅವಳಿಗೆ ಊಹಿಸಲಾಗದಷ್ಟು ಅನುಗ್ರಹವನ್ನ ಮಾಡ್ದ. ಮುಖ್ಯವಾಗಿ ಅವನು ತನ್ನ ದರ್ಶನ, ತನ್ನ ಆ ಲೀಲೆಯಲ್ಲಿ ಪಾತ್ರ ಅಥವಾ ಪಾಲ್ಗೊಳ್ಳುವಿಕೆಯನ್ನು ಕೂಡ ನೀಡಿದ್ದ ಅವಳಿಗೆ. ಸೊ ಹೀಗೆ ಕೃಷ್ಣ ತನ್ನ ಆ ಲೀಲೆಗಳಲ್ಲಿ ಹೇಗೆ ತನ್ನ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನೋದನ್ನ ತೋರಿಸ್ತಾನೆ. ಕೃಷ್ಣ ಬೆಳೀತಾ ಬೆಳೀತಾ ತನ್ನ ಮಿತ್ರರ ಜೊತೆ ಆಟ ಆಡ್ತಾ ಇದ್ದಾನೆ. ಸಾಮಾನ್ಯ ಮಗುವಿನಂತೆ ಅವನು ಮಿತ್ರರ ಜೊತೆ ಆಟ ಆಡ್ತಾ ಇದ್ದಾನೆ. ಕೃಷ್ಣನ ಆಡದ ಆಟವೇ ಇಲ್ಲ ಅಂತ ಶುಕಮುನಿಗಳು ಹೇಳ್ತಾರೆ. ಇಂದಿನ ಕಾಲದ ಏನೇನು ಆಟಗಳಿವೆಯೋ ಅವೆಲ್ಲವೂ ಕೂಡ ಕೃಷ್ಣ ಆಗ್ಲಿಕ್ಕೆ ಬಿಟ್ಟಾಗಿದೆ. ಅದಲ್ಲದೆ ಅವನು ಪ್ರತಿದಿನ ಹೊಸ ಹೊಸ ಆಟಗಳನ್ನ ಅವರು ಮಿತ್ರರೆಲ್ಲರೂ ಕೂಡ ಕಂಡು ಹಿಡಿತಾ ಇದ್ರು. ಪ್ರಾಣಿಗಳಂತೆ, ಪಕ್ಷಿಗಳಂತೆ ಅವರು ಅನುಕರಣೆ ಮಾಡ್ತಾ ಇದ್ರು. ಕೆಲವೊಮ್ಮೆ ಆ ಆಟದಲ್ಲಿ ಎಷ್ಟು ಮಗ್ನರಾಗ್ತಾ ಇದ್ರು ಅಂದ್ರೆ ಅವರನ್ನ ಆಟದಿಂದ ಮತ್ತೆ ಮನೆ ಕರೆತರಲಿಕ್ಕೆ ರೋಹಿಣಿ ಯಶೋಧರಿಗೆ ತುಂಬಾ ಕಷ್ಟವಾಗ್ತಾ ಇತ್ತು. ರೋಹಿಣಿ ಹೋಗಿ ಹೇಳ್ತಾ ಇದ್ಲು, ಕೃಷ್ಣ ಬಲರಾಮ ಇಬ್ರು ಆಟ ಆಡಿದ್ದು ಸಾಕು, ಮನೆಗೆ ಬನ್ನಿ. ಕೃಷ್ಣ ಬಲರಾಮರು ಹಿಂದೆ ಕೂಡ ತಿರುಗಿ ನೋಡ್ತಾ ಇದ್ರು. ಆಗ ಮತ್ತೆ ಹೋಗಿ ಅವಳು ಮತ್ತೆ ಮತ್ತೆ ಕರೆದ್ರು ಕೂಡ ಅವ್ರು ಏನು ಕಿವಿಗೊಡದೇನೆ ಆಟ ಆಡ್ತಾನೆ ಇದ್ದಾರೆ. ಅವಳು ಹೋಗಿ ಯಶೋಧೆಗೆ ಹೇಳ್ತಾಳೆ, ಯಶೋಧೆ, ಓ ಏನಿದು, ಇಷ್ಟೊಂದು ಹಠದಲ್ಲೇ ನಡೀತಾ ಇದ್ದಾರ, ಆಟದಲ್ಲಿ ಇಷ್ಟೊಂದು ಮಗ್ನರಾಗಿದ್ದಾರ? ಸೊ ಆಗ ಅವಳು ಯೋಚನೆ ಮಾಡ್ತಾಳೆ, ಹೇಗೆ ಈ ನನ್ನ ಮಕ್ಕಳನ್ನ ವಾಪಸ್ ನಾನು ಮನೆ ಕರೆತರಬೇಕು ಅಂತ. ಅವಳು ಹೋಗಿ ಹೇಳ್ತಾಳೆ, ಹೇ ಕೃಷ್ಣ, ಮನೆಗೆ ಬಂದು ಹಾಲು ಕುಡಿಲಿ ಬಾ, ಇಲ್ಲಿ ಬೆಳಿಗ್ಗೆಯಿಂದ ಆಟ ಆಡ್ತಾ ಇದ್ಯಾ, ಹಸ್ಕೊಂಡಿದ್ಯಾ, ಬಾ ಆಟ ಸಾಕು ಅಂತ ಹೇಳ್ತಾಳೆ. ಬಲರಾಮ, ನಿನ್ ತಮ್ಮನನ್ನ ಕರ್ಕೊಂಡ್ ಬಾ, ಇಬ್ರು ಬಂದು ಇಲ್ಲಿ ಊಟ ಮಾಡಿ ಬನ್ನಿ. ಅಂದ್ರೂ ಕೂಡ ಅವ್ರು ತಿರುಗ್ತಾ ಇಲ್ಲ. ಅವಾಗ ಅವಳು ಹೇಳ್ತಾಳೆ, ಅರೆ ನಿಮ್ ತಂದೆ ನಂದ ಮಹಾರಾಜ ಅವನು ಊಟ ಮಾಡಿಲ್ಲ, ಅವ್ರು ಊಟ ಮಾಡಿಲ್ಲ, ಅವ್ರ ಜೊತೆ ಕೂತ್ಕೊಂಡು ನೀವು ಊಟ ಮಾಡಬಾರ್ದೆ? ಅಂದ್ರೂ ಕೂಡ ಅವಳ ಮಕ್ಕಳು ಕಿವಿ ಕೊಡ್ತಾ ಇಲ್ಲ. ಆಗ ಅವಳು ಹೇಳ್ತಾಳೆ, ನೋಡು ಸುತ್ತಮುತ್ತ ಎಷ್ಟೊಂದು ಜನ ಬ್ರಾಹ್ಮಣರಿದ್ದಾರೆ, ನೀವೆಲ್ಲ ಬಂದು ಬೇಗನೆ ಈ ಕೊಳಕು ಆಟ ಆಡೋದ್ರಿಂದ ಏನೆಲ್ಲ ಕೊಳಕು ನಿಮ್ಮ ಮೇಲ್ ಬಂದಿದೆಯೋ ಅದನ್ನೆಲ್ಲ ನೀವು ಶುಚಿರ್ಭೂತರಾಗಿ ಸ್ನಾನ ಮಾಡಿ ಆ ಬ್ರಾಹ್ಮಣರಿಗೆ ದಾನ ನೀಡಬಾರ್ದೆ? ಇವತ್ತು ನಿಮ್ಮ ಜನ್ಮ ನಕ್ಷತ್ರ, ರೋಹಿಣಿ ನಕ್ಷತ್ರ. ಸೊ ದಯವಿಟ್ಟು ನೀವು ಬೇಗ ಬಂದು ಸ್ನಾನ ಮಾಡಿ ದಾನ ಕಾರ್ಯ ಮಾಡು.
ಅಂದ್ರೂ ಕೂಡ ಕೃಷ್ಣ ಬಲರಾಮರು ಹಿಂತಿರುಗಿ ನೋಡ್ತಾ ಇಲ್ಲ. ಅರೆ ನೋಡು ನಿಮ್ ಗೆಳೆಯರು ಹೇಗೆ ಆಟ ಆಡ್ತಾ ಇದ್ದಾರೆ, ಅವರು ಎಲ್ಲ ಎಷ್ಟೊಂದು ಸುಂದರವಾಗಿ ಶೃಂಗಾರಗೊಂಡಿದ್ದಾರೆ, ಅವ್ರ ಮೈ ಮೇಲೆ ಅವ್ರ ತಾಯಂದಿರು ಎಷ್ಟು ಒಳ್ಳೊಳ್ಳೆ ಆಭರಣಗಳನ್ನ ಹಾಕಿದ್ದಾರೆ, ನೀ ಕೂಡ ಬಂದು ಊಟ ಮಾಡಿ ಇಲ್ಲಿ ಶೃಂಗಾರಗೊಂಡು ಮತ್ತೆ ಆಟ ಆಡ್ಲಿಕ್ಕೆ ಹೋಗು. ಅಂದ್ರೂ ಕೂಡ ಕೃಷ್ಣ ಬಲರಾಮರು ಹಿಂದೆ ತಿರುಗಿ ನೋಡ್ತಾನೆ ಇಲ್ಲ, ಅಷ್ಟು ಆಟದಲ್ಲಿ ಮಗ್ನರಾಗಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳು ಆಟದಲ್ಲಿ ಎಷ್ಟು ಮಗ್ನರಾಗ್ಬಿಡ್ತಾರೆ ಅಂದ್ರೆ ಊಟ ತಿಂಡಿ ಎಲ್ಲವನ್ನ ಮರೆತು ಆಟ ಆಡ್ತಾರೆ. ಬಟ್ ಆದ್ರೆ ಈ ಜಗತ್ನಲ್ಲಿ ಹಸುವು ಅನ್ನೋದು ಎಲ್ಲರನ್ನು ಊಟಕ್ಕೋಸ್ಕರ ತತ್ಪರರನ್ನಾಗಿ ಮಾಡುತ್ತೆ. ಆದ್ರೆ ಕೃಷ್ಣ ಬಲರಾಮರು ಅವರ ಆಟದಲ್ಲಿ ಆ ಲೀಲೆಗಳಲ್ಲಿ ಎಷ್ಟು ತೊಡಗಿದ್ರು ಅಂದ್ರೆ ಕೊನೆಗೆ ಯಶೋದೆ ಮೆಲ್ಲಗೆ ಈ ಮಾತನ್ನ ಹೇಳ್ತಾ ಹೇಳ್ತಾ ಮೆಲ್ಲಗೆ ಹೆಜ್ಜೆ ಇಡ್ತಾ 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 ಆ ಕೃಷ್ಣನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಬೇಕಾಯಿತು. ಹಸ್ತೆ ಗೃಹಿತ್ವ ಸಹ ರಾಮಮಚ್ಯುತಂ ನೀತ್ವ ಸ್ವವಾಟಂ ಕೃತವತ್ಯಥೋದಯಂ. ಶಾಸ್ತ್ರದಲ್ಲಿ ಈ ರೀತಿಯಾಗಿ ಭಾಗವತದಲ್ಲಿ ನಮ್ಮ ಶುಕಮುನಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಅವರು ಆಟದಲ್ಲಿ ಎಷ್ಟು ಕಳೆದು ಹೋಗಿದ್ರು ಅದನ್ನ ಅನೇಕ ರೀತಿಯಲ್ಲಿ ಶುಕಮುನಿಗಳು ವರ್ಣಿಸ್ತಾರೆ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಒಂದು ವಿಶೇಷವಾದಂತಹ ಸಭೆ ಏರ್ಪಡುತ್ತೆ. ಆ ಸಭೆಯಲ್ಲಿ ಎಲ್ಲ ಗೋಪರು ಎಲ್ಲ ಹಿರಿಯ ಗೋಪಾಲಕರು ಎಲ್ಲರೂ ನೆರೆದಿದ್ದಾರೆ. ಆ ಸಭೆಯಲ್ಲಿ ಅವರು ಚರ್ಚೆ ಮಾಡ್ತಿರೋದು ಒಂದೇ ವಿಷಯ, ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಈ ಗೋಕುಲದಲ್ಲಿ, ವಿಶೇಷವಾಗಿ ನಮ್ಮ ಆ ಪುಟ್ಟ ಕೃಷ್ಣನನ್ನ ತೊಂದರೆಗೀಡ ಮಾಡ್ತಾ ಇದೆ, ಎಷ್ಟೊಂದು ಅವನನ್ನೇ ಕೇಂದ್ರಿತವಾಗಿಟ್ಕೊಂಡು ಎಷ್ಟೊಂದು ಅನಾಹುತಗಳಾಗ್ತಾ ಇದೆ. ಆ ಒಬ್ಬ ಕ್ರೂರ ರಾಕ್ಷಸಿ ಬಂದಿದ್ಲು, ಆನಂತರ ಒಂದು ದೊಡ್ಡ ಇದು ಏನು ಬಂಡಿ ಸಡನ್ ಆಗಿ ಎಲ್ಲ ಬಿದ್ದು ಹೋಗ್ಬಿಡ್ತು. ಆನಂತರ ಆ ಸುಂಟರ್ ಗಾಳಿ ಬಂದಿತ್ತು, ಆಮೇಲೆ ಕೆಳಗಡೆ ಒಂದು ದೊಡ್ಡ ಹಸುರನಾಗಿ ಅದು ಚಪ್ಪಡಿ ಮೇಲೆ ಬಿದ್ದು ಮೃತವಾಯಿತು. ಈಗ ತಾನೇ ನಾವು ಆ ಎರಡು ದೊಡ್ಡ ಮರಗಳು ಬಿದ್ದುದನ್ನು ಕೂಡ ಕಂಡಿದ್ದೀವಿ. ಇಷ್ಟೆಲ್ಲ ಆದ್ರೂ ಆ ವಿಷ್ಣುವಿನ ಕೃಪೆಯಿಂದ ನಮ್ಮ ಮುದ್ದು ಕೃಷ್ಣನಿಗೆ ಏನು ತೊಂದರೆ ಆಗ್ಲಿಲ್ಲ. ಆದರೆ ನಾವ್ ಇನ್ನಷ್ಟು ಸಮಯ ಇಲ್ಲಿರೋದು ಉಚಿತವಲ್ಲ. ವಿಶೇಷವಾಗಿ ಅಲ್ಲಿ ನೆರೆದಿದ್ದಂತಹ ಜನರಲ್ಲಿ ಒಬ್ಬ ಮುಖ್ಯಸ್ಥನಾದಂತಹ ಉಪನಂದ, ನಂದ ಮಹಾರಾಜನ ಅಣ್ಣ ಇವನು ಉಪನಂದ. ಆದ್ರೆ ಎಲ್ಲರೂ ಅವನನ್ನ ತುಂಬಾ ಗೌರವದಿಂದ ಕಾಣ್ತಾ ಇದ್ರು. ಅವನು ಹೇಳ್ತಾನೆ, ನಾವು ಈ ಜಾಗವನ್ನ ತೊರೆದು ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು, ಈ ಜಾಗ ಅಷ್ಟೊಂದು ಸೂಕ್ತ ಅಲ್ಲ, ಎಷ್ಟೊಂದು ಅನಿಷ್ಟಗಳು ಅನಾಹುತಗಳಾಗ್ತಾ ಇದ್ದಾವೆ, ವಿಶೇಷವಾಗಿ ನಾವು ಕೃಷ್ಣ ಬಲರಾಮರ ಸುರಕ್ಷತೆಯನ್ನ ಮನಸ್ಸಲ್ಲಿಟ್ಕೊಂಡು ಈ ಜಾಗವನ್ನ ತೊರೆದು ನಡಿಬೇಕು. ತಕ್ಷಣವೇ ಎಲ್ಲರೂ ಹೌದು 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 ಅಂತ ಹೇಳಿ ಸೈ ಅಂತ ಹೇಳ್ತಾರೆ. ಎಷ್ಟು ಅವರು ಕೃಷ್ಣ ಬಲರಾಮರಿಗೋಸ್ಕರನೇ ಜೀವಿಸ್ತಾ ಇದ್ದರು ಅನ್ನೋದು ಕಾಣುತ್ತೆ. ಪೂರ್ತಿ ಹಳ್ಳಿಯೇ ಗೋಕುಲವನ್ನ ತೊರೆದು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆ. ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ಎಲ್ರು ಕೂಡ ಯೋಚನೆ ಮಾಡಿದಾಗ ಅನೇಕ ಸಲಹೆಗಳ ನಂತರ ಓಕೆ, ಈ ನಂದೀಶ್ವರ ಮತ್ತೆ ಈ ಮಹಾವನದ ಮಧ್ಯೆ ಇರುವಂತಹ ಈ ವೃಂದಾವನಕ್ಕೆ ಹೋಗೋಣ. ಕೆಲವೊಮ್ಮೆ ಈ ಸಂಶಯ ಬರುತ್ತೆ, ಇದೇನಿದು ವೃಂದಾವನ, ಇಲ್ಲಿವರೆಗೂ ಕೃಷ್ಣ ಎಲ್ಲಿ ಹೊರಗಿದ್ನ, ವೃಂದಾವನದಲ್ಲೇ ಇದ್ನಲ್ವಾ? ಕೃಷ್ಣ ಇಲ್ಲಿವರೆಗಿದ್ದಂತಹ ಜಾಗ ಅದು ಆ 12 ಕಾಡುಗಳುಳ್ಳಂತಹ ವೃಂದಾವನ ಪ್ರದೇಶ, ದೊಡ್ಡ ಪ್ರದೇಶ ಅದು. ಆ ಪ್ರದೇಶದಲ್ಲಿ ಒಂದು ಕಾಡು ಮಹಾವನ, ಆ ಕಾಡಿನಲ್ಲಿ ಒಂದು ಸಣ್ಣ ಹಳ್ಳಿ ಗೋಕುಲ. ಅಲ್ಲಿ ಕೃಷ್ಣ ಇಲ್ಲಿವರೆಗೆ ಲೀಲೆಗಳನ್ನ ಪ್ರದರ್ಶಿಸ್ತಾ ಇದ್ದ. ಈಗ ಅವರು ಗೋಕುಲ ಆ ಮಹಾವನವನ್ನ ತೊರೆದು ಇನ್ನೊಂದು ಕಾಡಿನ ಪ್ರದೇಶ, 12 ಕಾಡಿನಲ್ಲಿ ಇನ್ನೊಂದು ಕಾಡಾಗಿರುವಂತಹ ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ. ಈ ವೃಂದಾವನ ಅತಿ ಸುಂದರವಾದಂತಹ ಜಾಗ. ಜೀವನದಲ್ಲಿ ಒಮ್ಮೆ ಆದ್ರೂ ಹೋಗಿ ಬರಬೇಕು, ಆ ವೃಂದಾವನದ ಭಗವಂತನ ಪವಿತ್ರ ಭೂಮಿಯ ಸೇವೆಯನ್ನ ಮಾಡಬೇಕು, ದರ್ಶನವನ್ನ ಆ ಪವಿತ್ರ ಲೀಲೆ ಸ್ಥಳಗಳಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ಬರಬೇಕು. ಈ 12 ಕಾಡುಗಳು ಯಾವುವು? ಭದ್ರವನ, ಭಾಂಡೀರವನ, ಬಿಲ್ವವನ, ಲೋಹವನ, ಮಹಾವನ, ಮಧುವನ, ತಾಳವನ, ಮಧುವನ, ಬಹುಲವನ, ಕಾಮ್ಯವನ, ಖಾದಿರವನ, ವೃಂದಾವನ. ಹೀಗೆ ಒಟ್ಟಾರೆ 12 ವನಗಳುಂಟು. ಇವೆಲ್ಲದರ ಮಧ್ಯೆ ಯಮುನೆ ಹರಿಯುತ್ತೆ. ಸೊ ಈಗ ಅವರು ಮಹಾವನವನ್ನ ತೊರೆದು, ಗೋಕುಲವನ್ನ ತೊರೆದು ಯಾವ ವನಕ್ಕೆ ಹೋಗ್ತಾ ಇದ್ದಾರೆ? ಯಾವ ವನಕ್ಕೆ ಹೋಗ್ತಾ ಇದ್ದಾರೆ? ವೃಂದಾವನಕ್ಕೆ. ಸೊ ಹೀಗೆ ಅವರು ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ. ಈಗ ಕೃಷ್ಣನಿಗೆ
ಸುಮಾರು 3 ವರ್ಷ ವಯಸ್ಸು. 3 ವರ್ಷ ವಯಸ್ಸು ನೆನಪಿಡಿ. ಈ 3 ವರ್ಷ ವಯಸ್ಸಿನ ಸಮಯದಲ್ಲಿ ಕೃಷ್ಣ ಈಗ ವೃಂದಾವನಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಾಗ ಆಗ್ಲೇ ತೋರಿಸಿದ ಹಾಗೆ ಅವನ ತಾಯಂದಿರು ಆ ಒಂದು ವಿಶೇಷವಾದ ಬಂಡಿಯಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ದಾರೆ. ಒಂದು ಆ ಪೂರ್ತಿ ಸ್ಥಳಾಂತರ ಆಗುವಂತಹ ದೃಶ್ಯ ಏನಿದೆಯಲ್ಲ, ಎಲ್ಲ ಹಿರಿಯ ಗೋಪರು ಬಿಲ್ಲು ಬಾಣಗಳನ್ನ ಹಿಡಿದು ಮುಂದೆ ನಿಂತಿದ್ದಾರೆ, ಹಿಂದೆ ನಿಂತಿದ್ದಾರೆ, ಮಧ್ಯದಲ್ಲಿ ಸ್ತ್ರೀಯರಿದ್ದಾರೆ, ಹಸುಗಳು ಇಲ್ಲಿ ಮಧ್ಯದಲ್ಲಿದ್ದಾವೆ, ಎತ್ತುಗಳನ್ನ ಹಿಂದೆ ಮುಂದೆ ಇರಿಸಲಾಗಿದೆ, ಎಲ್ಲರೂ ಬಿಲ್ಲು ಬಾಣಗಳನ್ನು ಹಿಡಿದು ರಕ್ಷಣೆಗೋಸ್ಕರ ಕಾದು ನಿಂತು ಹೋಗ್ತಾ ಇದ್ದಾರೆ. ಮುಂದೆ ಹೋಗೋರು ಹಿಂದ್ಗಡೆ ನೋಡ್ತಾ ಇದ್ದಾರೆ, ಎಲ್ಲಿದ್ದಾನೆ ಕೃಷ್ಣ ಬಲರಾಮ ನಮ್ಮ ಕಣ್ಮಣಿ. ಅಲ್ಲಿ ಕಣ್ಮಣಿ ಆದಂತಹ ಕೃಷ್ಣ ತಾಯಿಯನ್ನ ಮಾತಾಡಿಸ್ತಾ ಕೇಳ್ತಾನೆ, ಅಮ್ಮ ಅದು ಏನದು, ಅದು ಆ ಪಕ್ಷಿ ಏನದು? ಆ ಪಕ್ಷಿ ಕೋಗಿಲೆ, ಕಾಗೆ ತರ ಕಾಣ್ತಾ ಇದೆಯಲ್ಲ, ಅದು ಕೋಗಿಲೆ. ಅಮ್ಮ ಆ ಪ್ರಾಣಿ ಏನದು? ಅದು ನವಿಲು. ಯಾಕೆಂದ್ರೆ ಕೃಷ್ಣ ಇಲ್ಲಿವರೆಗೂ ಕಾಡನ್ನ ಪ್ರವೇಶಿಸಿಲ್ಲ, ಮನೆ ಅಂಗಳದಲ್ಲೇ ಆಟ ಆಡ್ತಾ ಇದ್ದಾನೆ. ಅಲ್ವೇ? ಕೃಷ್ಣ ಬಲರಾಮ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಇಬ್ರು ಕೇಳ್ತಾರೆ, ರೋಹಿಣಿ ಮತ್ತೆ ಯಶೋದೆಯರು ಅವರನ್ನ ಸಂತುಷ್ಟಿ ಪಡಿಸ್ತಾ, ಊಟ ಮಾಡಿಸ್ತಾ, ಹಾಲು ಉಣಿಸ್ತಾ ವೃಂದಾವನವನ್ನ ತಲುಪ್ತಾರೆ. ಹೀಗೆ ತಲುಪಿದಂತಹ ವೃಂದಾವನದಲ್ಲಿ ಆ 3 ವರ್ಷದ ವಯಸ್ಸಿನಲ್ಲಿ ಕೃಷ್ಣ ಈಗ ಕರುಗಳನ್ನ ಸಾಕಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಗೋಪ ಜಾತಿಯಲ್ಲಿ ಕರುಗಳನ್ನ ಸಣ್ಣ ಮಕ್ಕಳು ಸಾಕ್ಲಿಕ್ಕೆ, ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ವಯಸ್ಸಿನಲ್ಲಿ ಕೃಷ್ಣ, ನಾನು ಕರುಗಳನ್ನ ಕರ್ಕೊಂಡು ಹೋಗ್ತೀನಿ, ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಹತ್ತಿರದಲ್ಲಿ ಕಾಡಲ್ಲೇ ಹೋಗ್ಬೇಕು, ಬೇರೆ ದೂರ ಹೋಗಬಾರದು ಕೃಷ್ಣ ಅಂತ ಹೇಳಿ ಹಿರಿಯರೆಲ್ಲ ಅವನಿಗೆ ಆದೇಶವನ್ನ ನೀಡಿದ್ರು. ಕಣ್ಮಣಿ ಕೃಷ್ಣನ ಮೇಲೆ ಎಷ್ಟೆಲ್ಲ ಆಪತ್ತುಗಳು ಬರ್ತಾ ಇದ್ದಾವೆ, ಹೇಗೋ ಆ ವಿಷ್ಣುವಿನ ಕೃಪೆಯಿಂದ ರಕ್ಷಣೆ ಇದೆ, ಆದ್ರೆ ಕೃಷ್ಣ ದೂರ ಹೋಗಬಾರದು. ಆಯ್ತು ಆಯ್ತು ಅಮ್ಮ, ಆಯ್ತು ತಂದೆ ಅಂತ ಹೇಳಿ ಅವನು ಆ ಕರುಗಳನ್ನ ಕರ್ಕೊಂಡು ಆ ವೃಂದಾವನದ ಕಾಡಿನ ಪ್ರದೇಶದಲ್ಲಿ ಅವುಗಳನ್ನ ಮೇಯಿಸ್ತಾ ಇದ್ದಾನೆ. ಆದ್ರೆ ಮೇಯಿಸಕ್ಕಿಂತ ಹೆಚ್ಚಿನ ಮಾತೆಂದ್ರೆ ಅವರ ಆಟಗಳು. ಕೃಷ್ಣ ಬಲರಾಮರು ಅವರ ಆಟದ ಲೀಲೆಗಳು, ಎಷ್ಟು ರೀತಿಯ ಆಟಗಳನ್ನ ಆಡಿದ್ರು ಅನ್ನೋದನ್ನ ಅಲ್ಲಿ ವರ್ಣಿಸ್ತಾರೆ. ಪ್ರಾಣಿಗಳಂತೆ ಅನುಕರಣೆ ಮಾಡೋದು, ಕಪ್ಪೆಗಳಂತೆ ಅನುಕರಣೆ ಮಾಡೋದು, ಹಂಸಗಳಂತೆ ಅನುಕರಣೆ ಮಾಡೋದು, ಒಬ್ಬರಿಗೊಬ್ಬರು ಆಟಗಳಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಗಿರಬಹುದು, ಅಥವಾ ಚೆಂಡಿನ ಆಟ ಆಗಿರಬಹುದು, ಅಥವಾ ಮರವನ್ನ ಹತ್ತೋ ಆಟ ಆಗಿರಬಹುದು, ಹೂವಿನ ಆಟ ಆಗಿರಬಹುದು, ಅನೇಕ ರೀತಿಯ ಆಟಗಳನ್ನ ಅವರು ಪ್ರತಿದಿನ ಹೊಸ ಹೊಸ ಆಟಗಳನ್ನ ಸೃಷ್ಟಿ ಮಾಡ್ತಾ ಆಡ್ತಾ ಇದ್ದಾರೆ. ಆ ಆಟವನ್ನ ಶುಕದೇವ ಗೋಸ್ವಾಮಿಗಳು ವಿಶೇಷವಾಗಿ ಹೇಳ್ತಾರೆ, ಈ ಗೋಪ ಬಾಲಕರ ಕೃಷ್ಣನ ಮಿತ್ರರ ಭಾಗ್ಯ ನೋಡಿ, ಭಗವಂತನೊಡನೆ ಆಟ ಆಡ್ತಾ ಇದ್ದಾರೆ. ಇದು ಸಖ್ಯ ಭಾವ. ಇಲ್ಲಿವರೆಗೆ ವಾತ್ಸಲ್ಯ ರಸವನ್ನ ಕಂಡ್ವಿ, ಈಗ ಸಖ್ಯ ರಸವನ್ನ ಕಾಣ್ತಾ ಇದ್ವಿ, ಸಾಖ್ಯ ಮಿತ್ರ ಭಾವದಲ್ಲಿ. ಸೊ ಆಟ ಆಡ್ಲಿಕ್ಕೆ ಅಥವಾ ಕರುಗಳನ್ನ ಮೇಯಿಸ್ಲಿಕ್ಕೆ ಹೋದಾಗ ತನ್ನ ಮಿತ್ರರೊಡನೆ ಅವನು ಎಷ್ಟು ಸಮಯ, ಎಷ್ಟು ಆನಂದದಲ್ಲಿ ಕಳೀತಾ ಇದ್ದ. ಬೇರೆಯವರನ್ನ ಅಣಗಿಸೋದು, ಬೇರೆಯವ್ರ ಜೊತೆ ಆಟ ಆಡೋದು, ಕೆಲವೊಮ್ಮೆ ಕುಸ್ತಿ ಆಡೋದು, ಕೃಷ್ಣನನ್ನೇ ಸೋಲಿಸುವಂತಹ ವಿಶೇಷ ಲೀಲೆಗಳು ಅಲ್ಲಿ ಕಾಣ್ತವೆ ಗೋಪ ಬಾಲಕರಿಂದ. ಕೃಷ್ಣ ಅದರಿಂದ ಸಂತುಷ್ಟಿ ಆಗ್ತಾನೆ. ತನ್ನ ಮಿತ್ರರನ್ನ ಸಂತುಷ್ಟಿ ಪಡಿಸಲಿಕ್ಕೆ ಕೃಷ್ಣ ತನ್ನ ಮಿತ್ರರನ್ನ ಹೆಗಲ ಮೇಲೆ ಇರಿಸ್ಕೊಂಡು ಅವರನ್ನ ಸವಾರಿ ಕೂಡ ಮಾಡ್ತಾನೆ. ಸೊ ಹೀಗೆ ನಡಿಬೇಕಾದ್ರೆ ಅಲ್ಲಿ ಅನೇಕ ಕರುಗಳ ಮಧ್ಯೆ ಒಂದು ದಿನ ಒಂದು ವಿಚಿತ್ರವಾದ ಕರು ಕಾಣಸಿಗುತ್ತೆ. ಆ ಕರು ಪ್ರತಿದಿನದ ಕರುವಿನಂತ ಇರ್ಲಿಲ್ಲ. ಆ ಕರುವನ್ನ ನೋಡಿ ಕೃಷ್ಣ ತನ್ನ ಅಣ್ಣ ಬಲರಾಮನಿಗೆ ಸನ್ನೆ ಮಾಡ್ತಾನೆ, ಅಣ್ಣ ಈ ಕರು ಸ್ವಲ್ಪ ವಿಚಿತ್ರ ಇದೆ, ಈ ಕರು ನಮ್ಮ ಕರು ಅಂತ ಕಾಣ್ತಾ ಇಲ್ಲ, ಈ ಕರು ಒಂದು ಅಸುರ ಈ ಕರುವಿನ ರೂಪದಲ್ಲಿ ಬಂದಿದ್ದಾನೆ. ಅಯ್ಯೋ. ಆಗ ಬಲರಾಮ, ಹೌದು ಕೃಷ್ಣ, ಇವನ ಅಸುರನೇ, ಕರುವಿನ ರೂಪದಲ್ಲಿ ಬಂದಿದ್ದಾನೆ, ಇವನ ಹೆಸರೇ ವತ್ಸಾಸುರ. ವತ್ಸ ಅಂದ್ರೆ ಕರು, ಕರುವಿನ ರೂಪದಲ್ಲಿ ಬಂದಿರೋ ಈ ಅಸುರನ ಹೆಸರೇ ವತ್ಸಾಸುರ. ಕೃಷ್ಣ ಬಲರಾಮರ ಕಣ್ಣಿಂದ ಅವನೇನಾದ್ರೂ ತಪ್ಪಿಸ್ಕೊಳ್ಲಿಕ್ಕಾಗತ್ತಾ? ತಕ್ಷಣವೇ ಕೃಷ್ಣ ಅವನೇನ್ ಮಾಡ್ತಾನೆ, ಆ ಕರುವಿನ ಹಿಂಗಾಲನ್ನ ಹಿಡಿದು, ಬಾಲವನ್ನ ಹಿಡಿದು ಅದನ್ನ ಸುತ್ತಿಸ್ತಾನೆ. ಆ ಸುತ್ತೋ ಸಮಯದಲ್ಲೇ ಆ ಅಸುರನ ಅವನಿಗೆ ತಲೆ ತಿರುಗಿ ಅಲ್ಲೇ ಅವನ ಪ್ರಾಣ ಹೋಗ್ಬಿಡುತ್ತೆ. ಅದನ್ನ ತಿರುಗಿಸಿ ಆ ಹತ್ತಿರದಲ್ಲಿದ್ದಂತಹ ಕಪಿತ್ತ ವೃಕ್ಷದ ಮೇಲೆ ಅದನ್ನ ಎಸಿತಾನೆ. ಆ ಕರುವಿನ ರೂಪದಲ್ಲಿದ್ದಂತಹ ರಾಕ್ಷಸ
ದಿಢೀರನೆ ಒಂದು ದೈತ್ಯ ರೂಪವನ್ನ ಧರಿಸಿ ಕೆಳಗಡೆ ಬೀಳ್ತಾನೆ. ಢಾ! ಅದನ್ನ ಕಂಡು ಎಲ್ಲ ಮಿತ್ರರು ಕೃಷ್ಣ ಶಭಾಷ್ ಶಭಾಷ್, ಶಕ್ತಿ ಇದೆ ನಿನ್ನಲ್ಲೂ, ಒಪ್ತೀವಿ, ಓಕೆ ಓಕೆ ಅಂತ ಹೇಳಿ ಅವರು ಸಂತೋಷ ಪಡ್ತಾರೆ. ಅದು ಊಟದ ಸಮಯದ ಸ್ವಲ್ಪ ಮುಂಚೆ ಆಗಿತ್ತು. ಇಷ್ಟ ಮಹಾನ್ ಸಾಹಸ ಮಾಡಿದ್ಯಾ ಕೃಷ್ಣ, ಬಾ ಕುತ್ಕೋ, ಎಲ್ಲ ಊಟ ಮಾಡೋಣ. ಆಯ್ತು, ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಆ ಲಂಚ್ ಬಾಕ್ಸ್ ನ ಓಪನ್ ಮಾಡಿ, ತನ್ನ ಮನೆಯಿಂದ ತಾಯಂದ್ರು ಕಟ್ಟಿದ್ದಂತಹ ಆ ಬಾಕ್ಸ್ ನ ಓಪನ್ ಮಾಡಿ ಅವ್ರು ಕಳಿಸಿದಂತಹ ವಿಶೇಷವಾದ ಖಾದ್ಯಗಳನ್ನ ಒಬ್ರಿಗೊಬ್ರು ತಿನ್ನಿಸ್ತಾ ತಾವು ತಿಂತ ಅದರಲ್ಲಿ ನಲಿತಾ ಇದ್ದಾರೆ. ಈ ವತ್ಸಾಸುರ ಯಾರು? ಇವನು ಕಂಸನೇ ಕಳಿಸಿದಂತಹ ಒಬ್ಬ ರಾಕ್ಷಸ. ನಮ್ಮ ಆಚಾರ್ಯರು ಭಕ್ತಿ ವಿನೋದ್ ಠಾಕೂರರು ಹೇಳ್ತಾರೆ, ಈ ಅಸುರ ಒಂದು ಅನರ್ಥವನ್ನ ತೋರಿಸ್ತಾನೆ. ಇದೊಂದು ಮಾತು ಹೇಳ್ಬಿಟ್ಟು ಇವತ್ತು ಈ ತರಗತಿಯನ್ನ ನಿಲ್ಸೋಣ, ವಿರಾಮ ಮಾಡೋಣ. ಈ ವತ್ಸಾಸುರ ಅವನು ನಮ್ಮೊಳಗಿರುವಂತಹ ಒಂದು ಕೆಟ್ಟ ಕುತೂಹಲ, ಬ್ಯಾಡ್ ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ, ಅದನ್ನ ತೋರಿಸುತ್ತೆ. ಹೊರ ರೂಪದಲ್ಲಿ ತುಂಬಾ ಮುಗ್ಧವಾಗಿ ಎಷ್ಟು ಸುಂದರವಾಗಿ ಕಾಣುತ್ತಲ್ವ ಕರು, ಆದ್ರೆ ಈ ಕರುವಿನ ರೂಪದಲ್ಲಿ ಈ ರಾಕ್ಷಸ ಬಂದ. ಆ ಕರು ದುರಾಸೆ, ಇಮ್ಮೆಚುರಿಟಿ ಅಥವಾ ಅಪಕ್ವತೆ, ಕೆಟ್ಟ ಕುತೂಹಲ, ಕೆಟ್ಟ ಸಹವಾಸವನ್ನ ಪ್ರತಿನಿಧಿಸುತ್ತೆ. ಅಂತಹ ಕುತೂಹಲದ ಪ್ರಭಾವದಲ್ಲಿ ಬಿದ್ದು ಕೆಟ್ಟ ಕಾರ್ಯಗಳಲ್ಲಿ ನಾವು ಪತನವಾಗಬಾರದು. ಅದಕ್ಕೆ ಎಚ್ಚರಿಕೆ ವಹಿಸಿ ಅಂತಹ ಸಹವಾಸದಿಂದ ನಾವು ದೂರವಿರಬೇಕು. ಒಳ್ಳೆ ಅಭ್ಯಾಸಗಳನ್ನ ಪ್ರತಿದಿನ ಮಾಡಿ ನಾವು ಅದರ ಸಂಸ್ಕಾರಗಳನ್ನ ಮೂಡಿಸಿಕೊಳ್ಬೇಕು. ಕೆಟ್ಟ ಕುತೂಹಲದಿಂದ ದೂರವಿರಬೇಕು. ವಿಶೇಷವಾಗಿ ಭಕ್ತಿಯಲ್ಲಿ ಮುಂದುವರಿಯುವಾಗ, ಹೊಸ ಭಕ್ತರಾದಾಗ ಅಥವಾ ಏನ್ ಹೇಳ್ತಾರೆ ನಿಯೋಫೈಟ್ ಸ್ಟೇಜ್ ಅಲ್ಲಿ ಈ ರೀತಿ ಕುತೂಹಲ ಇದು ಹೆಚ್ಚಾಗಿ ಪ್ರಭಾವ ಬೀರುತ್ತೆ. ಇಂತಹ ಕುತೂಹಲದಿಂದ ನಾವು ಜಾಗರೂಕರಾಗಿರ್ಬೇಕು. ಕೆಲವೊಮ್ಮೆ ಟೀನೇಜ್ ಜುವೆನೈಲ್ ಮಿಸ್ಬಿಹೇವಿಯರ್ಸ್ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳು ಎಸ್ಪೆಷಲಿ ವಿಶೇಷವಾಗಿ ಆ ಟೀನೇಜ್ ಸ್ತರದಲ್ಲಿ ಆ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಅವರು ಒಳಗಾಗಿ, ಒಂದು ರೀತಿ ಕ್ಯೂರಿಯಾಸಿಟಿ, ಅದಕ್ಕೊಳಗಾಗಿ ಕೆಲವೊಮ್ಮೆ ತೋಚದೆ ಅವರು ಕೆಟ್ಟ ಕಾರ್ಯಗಳಲ್ಲೇ ತೊಡಗಿ ಬಿಡ್ತಾರೆ. ಇಂತಹ ಕೆಟ್ಟ ಕುತೂಹಲದಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅನ್ನೋದು ಈ ಆಚಾರ್ಯರು ಹೇಳುವಂತಹ ಮಾತು. ಅದು ಈ ವತ್ಸಾಸುರನ ಲೀಲೆಯಿಂದ ತೋರುತ್ತದೆ. ಭಗವಂತ ಹೇಗೆ ಆ ಕುತೂಹಲವನ್ನು ಕೂಡ ನಾಶ ಮಾಡ್ತಾರೆ. ಇವತ್ತಿನ ನಾವು ಚರ್ಚೆಯಲ್ಲಿ ಸಾಕಷ್ಟು ಅಂಶಗಳನ್ನ ನೋಡಿದ್ವಿ. ನಾವು ಮೊದಲಿಗೆ ನೋಡಿದ್ದು ಆ ತಾಯಿ ಯಶೋದೆಯ ವಿಶೇಷವಾದಂತಹ ಆ ಮಹಿಮೆ, ಆ ದಾಮೋದರ ಲೀಲೆ ಮಹಿಮೆಯನ್ನ. ಅದಾದ ಮೇಲೆ ನೆನೆಸ್ಕೊಳ್ತೀರಾ ಇನ್ಯಾವ ಲೀಲೆ ನಾವು ನೋಡಿದ್ವಿ ಇವತ್ತು ಅಂತ? ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಹೇಳಿ. ಇನ್ಯಾವ ಲೀಲೆ? ಸಾಕಷ್ಟು ಅಂಶಗಳನ್ನ ನೋಡಿದ್ವಿ ಇವತ್ತು. ಯಾರಾದ್ರೂ ನೆನೆಸ್ಕೊಳ್ಳಿ, ಮತ್ತಿನ್ಯಾವ ಅಂಶಗಳನ್ನ ನೋಡಿದ್ವಿ? ನಳಕುವಾರ ಮತ್ತೆ ಮಣಿಗ್ರೀವ. ನಳಕುವರ ಮಣಿಗ್ರೀವರ ಇತಿಹಾಸ ನೋಡಿದ್ವಿ. ನಾರದರು ಏನನ್ನ ಆಲೋಚಿಸ್ತಾ ಇದ್ರು ಅವರನ್ನ ಕಂಡಾಗ, ಅವರು ಯಾವ ರೀತಿ ಅವರು ಅನುಗ್ರಹವನ್ನೇ ಮಾಡಿದ್ರು, ಶಾಪ ರೂಪದಲ್ಲಿ ಅವರು ಅನುಗ್ರಹ ಅಥವಾ ಕೃಪೆಯನ್ನೇ ನೀಡಿದ್ರು ಅಂತಹ ದುರುಳರಿಗೂ ಕೂಡ ಅನ್ನೋದನ್ನ ನಾವು ಕಲ್ವಿ. ಎಸ್, ಮತ್ತಿನ್ನೇನನ್ನ ನೋಡಿದ್ವಿ? ಯಾರಾದ್ರೂ ಹೇಳಿ ದಯವಿಟ್ಟು. ವತ್ಸಾಸುರ. ವತ್ಸಾಸುರ, ಅದು ಹೌದು, ವತ್ಸಾಸುರ ಈಗ ತಾನೇ ನೋಡಿದ್ವಿ, ವತ್ಸಾಸುರನ ವೃತ್ತ ಅಂತ. ಮತ್ತೆ ಪ್ರಭು ಅದು ಶಿಫ್ಟ್ ಆಗೋದವರು ಮಹಾವನದಿಂದ ಗೋಕುಲವನ್ನು ಬಿಟ್ಟು ಮಹಾವನದಿಂದ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಅವರು ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಆಗೋದನ್ನ ನೋಡಿದ್ವಿ. ಆಕಳು ವಹಿಸ್ತಾರ. ಆಕಳು ವೃಂದಾವನದಲ್ಲಿ ಬಲರಾಮ ಮತ್ತು ಅವರ ಎಲ್ಲ ಮಿತ್ರರ ಜೊತೆ ಮೇಯಿಸುವಂತಹ ಲೀಲೆ. ಹೌದು. ಮತ್ತೆ ಇನ್ನೊಂದು ಲೀಲೆ ಮರಿತಾ ಇದ್ರ, ಬಹಳ ಇಂಟ್ರೆಸ್ಟಿಂಗ್ ಲೀಲೆ ಅದು. ಪ್ರಭು ಅದು ಹೆಂಗೆ ಕೃಷ್ಣ ಮತ್ತೆ ಬಲರಾಮ ಹೊಸ ಹೊಸ ಆನಿಮಲ್ಸ್ ನೋಡಿ ಕಲಿತಿದ್ರು. ಅದನ್ನ ಅನುಕರಣೆ ಮಾಡೋದು ಹೇಗ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಪ್ರಶ್ನೆ ಹೇಗ್ ಮಾಡ್ತಾ ಇದ್ರು, ಅದೆಲ್ಲವನ್ನ ವಿಶೇಷವಾಗಿ ಕೃಷ್ಣ ಮತ್ತೆ ಬಲರಾಮರು ಆ ಸಖ್ಯ ಲೀಲೆಗಳ ಇಲ್ಲಿ ನಾವು ಕಾಣ್ತೀವಿ. ಬೆಳಿತಾ ಇದಾರಲ್ವಾ, ಇಲ್ಲಿವರೆಗೂ ವಾತ್ಸಲ್ಯದ ಲೀಲೆ ಕಾಣ್ತೀವಿ, ಈಗ ಸಾಖ್ಯ ಲೀಲೆಗಳು, ಸಾಖ್ಯ ರಸದ ಲೀಲೆಗಳನ್ನ.
ಅದರಲ್ಲಿ ಕೂಡ ಕೃಷ್ಣ ಮತ್ತೆ ಬಲರಾಮರು ಆಟದಲ್ಲಿ ಎಷ್ಟು ಮಗ್ನವಾಗಿದ್ರು ಅನ್ನೋದನ್ನ ನೋಡಿದ್ವಲ್ಲ. ತಾಯಂದ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಆಟದಿಂದ ಅವ್ರನ್ನ ಹೊರ ಕರೆತಂದು ಅವ್ರಿಗೆ ಊಟ ಮಾಡಿಸೋದು, ಹಾಲು ಉಣಿಸೋದು, ಎಷ್ಟು ತೊಂದರೆ ಆಗ್ತದೆ. ಹಣ್ಣು ಮಾರೋಳು ನೋಡು, ಹಣ್ಣು ಮಾರೋಳು ನೋಡು. ಹಣ್ಣು ಮಾರೋಳು. ನಾನು ಬರ್ತಿದ್ದೆ ಹಣ್ಣು ಹಣ್ಣು ಮಾರೋಳು. ಮಾರುವ ಸ್ತ್ರೀಯ ಮಹಿಳೆ ಸಂಘವನ್ನು ಕೂಡ ನೋಡಿ ಎಷ್ಟೊಂದು ಅವ್ರ ತಂದೆಗೆ ತಲೆ ಮೇಲೆ ಚಪ್ಪಲಿ ತಗೊಂಡು ತಂದೆ ಹೋಗ್ತಿರ್ತಾರೆ. ಕರೆಕ್ಟ್ ಭಕ್ತವಶ್ಯತೆ ಲೀಲೆ. ತಂದೆಯ ಆ ಪಾದರಕ್ಷೆಗಳನ್ನ ಹೊತ್ತಲಿಕ್ಕೂ ಕೂಡ ಎಷ್ಟು ಒಂದು ರೀತಿ ಕಷ್ಟ ಆಗ್ತಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಭಗವಂತ ಆ ಸಣ್ಣ ಮಗುವಿನ ರೂಪದಲ್ಲಿ. ಅಂದ್ರೂ ಕೂಡ ಸೇವೆ ಮಾಡ್ಲಿಕ್ಕೆ ಮುಂದೆ ಹೋಗಿದ್ದಾನೆ. ಗೋಪಿಕೆಯರು ಹೇಳ್ದಂತೆ ಅವ್ನು ನೃತ್ಯ ಮಾಡ್ತಾನೆ, ಅವರ ಕೈಗೊಂಬೆ ಆಗ್ಬಿಟ್ಟಿದ್ದಾನೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ತುಂಬಾ ತುಂಬಾ ಧನ್ಯವಾದ. ಇವತ್ತಿನ ಚರ್ಚೆಗೆ ಇಲ್ಲೇ ವಿರಾಮ ನೀಡೋಣ. ನಾಳೆ ಈ ಚರ್ಚೆ ಮುಂದುವರಿಯುತ್ತೆ. ನಾಳೆ ಇನ್ಫ್ಯಾಕ್ಟ್ ಬಕಾಸುರ ಆಮೇಲೆ ಅಘಾಸುರ ನೋಡುವ ಎಷ್ಟು ಸಮಯ ಭಗವಂತ ನೀಡ್ತಾನೋ ಅದರಂತೆ ನಾವು ನಡೆಯೋಣ ಅಂತೆ. ಹರೇ ಕೃಷ್ಣ. ತಮ್ಮೆಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭು, ಒಂದೇ ಒಂದು ಪ್ರಶ್ನೆ ಕೇಳ ಪ್ರಭು. ಹೇಳಿ. ಪ್ರಭು, ಈ ತಾಯಿ ಯಶೋದಾಗೆ ಕೊನೆವರೆಗೂ ಗೊತ್ತಾಗಲ್ವಾ ಪ್ರಭು ದೇವೋತ್ತಮ ಪುರುಷ ಅಂತ? ಅಂದ್ರೆ ವೃಂದಾವನ ಬಿಟ್ಟು ಇದಕ್ ಹೋಗ್ತಾರೆ, ಮಥುರೆಗೆ, ದ್ವಾರಕೆಗೂ ಹೋಗ್ತಾರೆ. ಬೇಕಾಗುವಂತಹ ಅರಿವಿನ ಅಗತ್ಯ ಏನಿದೆ? ನಮಗ್ ಅಲ್ಲ ಪ್ರಭು, ಅಂದ್ರೆ ಅಷ್ಟೋಳು ವಾತ್ಸಲ್ಯದಲ್ಲಿ ಇರ್ತಾಳಲ್ವಾ ಪಾಪ, ಗೊತ್ತಾಗುತ್ತಾ ಅದು ಅಂತ ಅಷ್ಟೇ ಪ್ರಭು. ಇಲ್ಲ ಅಜ್ಞಾನ ಅಲ್ಲ ಅದು, ಅಲ್ವೇ? ಹೌದು ಪ್ರಭು, ಅಜ್ಞಾನ ಅಲ್ಲ. ಅದರ ಅರಿವು ಆಕ್ಚುಲಿ ಭಗವಂತ ಬಯಸೋದಿಲ್ಲ ತನ್ನ ಭಕ್ತರು ಈ ಅರಿವಿಗೆ ಬರೋದನ್ನ, ವಿಶೇಷವಾಗಿ ಈ ಭಕ್ತರಲ್ಲಿ. ಅಂತಹ ಅರಿವು ಸ್ವಲ್ಪ ಮೂಡ್ತಾ ಇದ್ದಾಗೆ ಭಗವಂತ ತನ್ನ ಮಾತಿನಲ್ಲಿ ಅಥವಾ ತನ್ನ ಲೀಲಾ ಶಕ್ತಿಯಿಂದ ಅದನ್ನ ಮರೆಸಿಬಿಡ್ತಾನೆ. ಯೋಗಮಾಯನ ಪ್ರಭು. ಯೋಗಮಾಯ, ಎಸ್ ಎಸ್, ಲೀಲಾಶಕ್ತಿ ಅಥವಾ ಯೋಗಮಾಯಿಂದ. ಸೊ ಅದನ್ನ ಭಗವಂತನ ಲೀಲೆಯಲ್ಲಿ ನಾವು ಕಾಣ್ತೀವಿ. ಸೊ ಯಾವುದೇ ತೊಂದರೆ ಇಲ್ಲ. ಅವರು ತಮ್ಮ ಕೃಷ್ಣನನ್ನ ತಮ್ಮ ಮಗನಂತೆಯೇ ನಿತ್ಯ ರೂಪದಲ್ಲಿ ಅದೇ ರೀತಿಯಾಗಿ ಕಂಡರು ಕೂಡ. ಹೌದು ಪ್ರಭು. ಅದು ಒಂದ್ ರೀತಿ ಪರ್ಫೆಕ್ಷನ್, ಸಿದ್ಧಿ ಅದು. ಎಲ್ಲರೂ ಕೂಡ ಇದನ್ನ ಬಯಸ್ತಾ ಅವರ ಸ್ಮರಣೆಯನ್ನ ಮಾಡ್ತಾರೆ. ವಿಶೇಷವಾಗಿ ರಾಗಾನುಗ ಭಕ್ತಿಯಲ್ಲಿ, ವಾತ್ಸಲ್ಯ ರಸದ ಅನುಶೀಲನೆಯಲ್ಲಿ ನಂದ ಮತ್ತೆ ಯಶೋದಯರನ್ನ, ಅವರ ಭಾವವನ್ನ ಸ್ಮರಣೆ ಮಾಡೋದು, ಅವರ ಕಾರ್ಯಗಳನ್ನ ಸ್ಮರಣೆ ಮಾಡೋದು ಅನುಕರಣೆ ಅಲ್ಲ, ಇದು ಸ್ಮರಣೆ. ಅವರ ಗುಣಗಳನ್ನ ಸ್ಮರಿಸೋದು, ಅವರ ಸಮರ್ಪಣೆಯನ್ನ ಸ್ಮರಿಸೋದು, ಇದು ಆ ಭಕ್ತಿಯ ಅನುಶೀಲನೆಯ ಒಂದು ಭಾಗ ಆಗ್ತದೆ. ಎನಿವೆ, ತುಂಬಾ ಹರೇ ಕೃಷ್ಣ ಪ್ರಭು. ಪ್ರಭು, ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳನ್ನ ಹಂಗೆ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಪ್ರಭು. ಸೊ ಯಶೋದಾಗೂ ಮತ್ತೆ ಬೇರೆ ತಾಯಿಯರಿಗೂ ಏನು? ಅದು ವಿಶೇಷತೆ ಇದೆ, ಕರೆಕ್ಟ್. ಸೊ ತಾವು ಕೇಳಿದ ಹಾಗೆ ತಾಯಂದಿರು ಮಕ್ಕಳನ್ನ ಕಾಳಜಿ ಮಾಡೋದು, ಮಕ್ಕಳ ಸೇವೆ ಮಾಡೋದು, ಅದನ್ನ ಈ ಜಗತ್ತಿನಲ್ಲೂ ಕಾಣ್ತೀವಿ. ಸೊ ಮಾತಾಜಿಯವರ ಪ್ರಶ್ನೆ ಏನಂದ್ರೆ, ಕೃಷ್ಣನಲ್ಲಿ ಆ ವಾತ್ಸಲ್ಯ ಲೀಲೆಗಳಲ್ಲಿ ಯಶೋದೆಯರ ವಿಶೇಷತೆ ಏನಿದೆ? ಆಕ್ಚುಲಿ ಹೇಳಬೇಕಂದ್ರೆ ಕೃಷ್ಣ ಮನುಷ್ಯ ಲೀಲೆಗಳನ್ನ ತೋರಿಸ್ತಾ ಇದ್ದಾರೆ. ಮನುಷ್ಯ ರೂಪಂ. ಇದನ್ನ ಭಾಗವತದಲ್ಲಿ ಮುಂಚೆ ಇದರ ಚರ್ಚೆಯನ್ನ ಮಾಡಿದ್ದಾರೆ. ಆಕ್ಚುಲಿ ಹೇಳಬೇಕಂದ್ರೆ ಇವು ಮೂಲ ಲೀಲೆಗಳು, ಇವುಗಳು ಮೂಲ. ಇವುಗಳ ಪ್ರತಿಬಿಂಬ ಇಲ್ಲಿ ಜಗತ್ತಿನಲ್ಲಿ ನಾವು ಕಾಣ್ತೀವಿ. ಭಗವಂತ ತನ್ನ ಭಕ್ತರೊಡನೆ ವಾತ್ಸಲ್ಯದ ಭಾವನ ಅಲ್ಲಿ ತೋರಿಸಿರೋದು, ಅದು ನಿತ್ಯ, ಅದು ಶುದ್ಧ, ಅದು ಮೂಲ. ಈ ಜಗತ್ತಿನಲ್ಲಿ ಕಾಣುವಂತಹ ವಾತ್ಸಲ್ಯ ಅದು ಅದರ ಛಾಯೆ ಮಾತ್ರ. ಈ ಜಗತ್ತಿನಲ್ಲಿ ಕಾಣುವಂತಹ ವಾತ್ಸಲ್ಯ ಎಷ್ಟು ದಿನದವರೆಗಿರುತ್ತೆ? ಆ ಮಗು ಸಣ್ಣವನಿದ್ದಾಗ, ಸ್ವಲ್ಪ ಬೆಳೆದ ಮೇಲೆ ಅಷ್ಟ ಆ ಪ್ರೀತಿ ಕಡಿಮೆ ಆಗತ್ತಲ್ಲ? ಆಗತ್ತಾ? ತಾವೆಲ್ಲ ತಾಯಂದ್ರು, ತಾವೇ ಹೇಳಿ. ಇಲ್ಲ ಪ್ರಭು, ಕಡಿಮೆ ಆಗತ್ತೆ. ಅಂದ್ರೆ ಆ ಭಾವದಲ್ಲಿ ನೋಡಲ್ಲ, ಆ ಪ್ರೀತಿ ಇರತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದ್ರೆ ಆ ಕಾರ್ಯಗಳನ್ನ ಅದೇ ರೀತಿಯಾಗಿ ತೋರಿಸೋದಿಲ್ಲ. ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಈ ಪ್ರಶ್ನೆಗೆ ಉತ್ತರವನ್ನ ವಿರಾಮ ಮಾಡಿ. ಕೃಷ್ಣ ಅನೇಕ ವರ್ಷಗಳು ದ್ವಾರಕೆಯಲ್ಲಿ ಕಳೆದ ನಂತರ ತಾಯಿ ದೇವಕಿಗೆ ಒಂದು ಮನಸ್ಸು, ಇಚ್ಛೆ ಬರುತ್ತೆ. ಭಾಗವತದಲ್ಲಿ ಇದು ವರ್ಣನೆ.
ನನ್ನ ಆ 6 ಮೃತ ಮಕ್ಕಳನ್ನ ನಾನು ಮತ್ತೆ ಪಡಿಬೇಕು ಕೃಷ್ಣ. ಹೌದಾ? ಪಡಿಬೇಕಾ? ಆಯ್ತು ಅಂತ ಕೃಷ್ಣ ಆ 6 ಮೃತ ಮಕ್ಕಳನ್ನ ಮತ್ತೆ ಕರೆದಂತಾನೆ. ಕೃಷ್ಣ ಕುಡಿದಂತಹ ಆ ಮೊಲೆ ಹಾಲನ್ನ ಆ 6 ಮಕ್ಕಳು ಕುಡಿದು ಅವರು ಉದ್ಧಾರವ. ಪ್ರತಿಯೊಮ್ಮೆ ಕೃಷ್ಣ ಅಂತ ಕೃಷ್ಣಗಾಗ್ಲೇ 89-100 ವರ್ಷ ಆಗಿತ್ತು. ಯೋಚನೆ ಮಾಡಿ ಆಗ ಆ ತಾಯಂದಿರ ವಯಸ್ಸು ಎಷ್ಟಾಗಿತ್ತು ಅಂತ. ಆದ್ರೆ ಪ್ರತಿಯೊಮ್ಮೆಯೂ ಕೃಷ್ಣನನ್ನು ನೋಡಿದಾಗ ದೇವಕಿ ರೋಹಿಣಿಯರಿಗೆಲ್ಲ ಮೊಲೆ ಹಾಲು ಉಕ್ಕಿ ಬರ್ತಾ ಇತ್ತು. ಕೆಲವೊಮ್ಮೆ ಆ ಬೆಳೆದಿರುವಂತಹ ಕೃಷ್ಣ ಬಲರಾಮರನ್ನ ತಮ್ಮ ಮಡಿಲಲ್ಲಿ ಇಟ್ಕೊಂಡು ತಮ್ಮ ಕಣ್ಣೀರಿನಿಂದ ಆ ಕೃಷ್ಣ ಬಲರಾಮರ ಸ್ನಾನವನ್ನೇ ಮಾಡ್ತಾ ಇದ್ರು. ಹೊರರೂಪದಲ್ಲಿ ಈ ರೀತಿಯಾಗಿ ದೊಡ್ಡವನಾಗಿರೋ ಮಗನನ್ನ ತಾಯಿ ಮುದಿಸೋದಿಲ್ಲ. ಮುದಿಸ್ತಾರ? ಪ್ರೀತಿ ಕಡಿಮೆ ಅದನ್ನ ಹೇಳ್ತಾ ಇಲ್ಲ, ಆ ರೀತಿ ಹೇಳ್ತಾ ಇಲ್ಲ. ತಾಯಂದಿರ ಪ್ರೀತಿ ಯಾವಾಗ್ಲೂ ಇರುತ್ತೆ, ಅದೇ ರೀತಿ ಇರುತ್ತೆ. ಆದ್ರೆ ಭಾವನೆಗಳು ಅವು ಎಷ್ಟು ನೈಸರ್ಗಿಕವಾಗಿ ಹೊರಹೊಮ್ಮುತ್ತವೆ. ಪ್ರತಿ ಕ್ಷಣವೂ ಕೂಡ ಅದು ನವಾಯಮಾನಂ ಅಂತ ಭಾಗವತದಲ್ಲಿ ವರ್ಣಿಸಿದ್ದಾರೆ. ಸೊ ಅದನ್ನ ನಾವು ಈ ಲೀಲೆಗಳಲ್ಲಿ ಕಾಣ್ತೀವಿ. ಅದರ ಒಂದು ಕಿರುನೋಟ ಈ ಭಾಗವತದಲ್ಲಿ ತೋರಿಸಿದ್ದಾರೆ. ನಿತ್ಯ ಲೀಲೆಗಳಲ್ಲಿ ಇದರ ವರ್ಣನೆಯನ್ನ ನಮ್ಮ ಗೋಸ್ವಾಮಿಗಳು ಅನೇಕ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕೊನೆಯ ಪ್ರಶ್ನೆ ಇದೆ ಯಾರಿಗಾದ್ರೂ?